ಬಸವ ಟಿವಿ ಇದು ಸಂಸ್ಕಾರದ ಬೆಳಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀಯವರ 3ನೇ ಲಿಂಗೈಕ್ಯ ಸಂಸ್ಮರಣಾರ್ಥ ದತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಜ್ಞಾನ ಸಂಪಾದಿಸಲು ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯವಿಲ್ಲ. ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರೆಲ್ಲ ಜ್ಞಾನಿಗಳಾಗಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚ ಜ್ಞಾನ ಎಷ್ಟು ತಿಳಿದಿದ್ದರೂ ಆಧ್ಯಾತ್ಮಿಕ ಜ್ಞಾನವಿಲ್ಲದಿದ್ದರೆ ಅಂತಹವರನ್ನ ಶರಣರು ಅಜ್ಞಾನಿಗಳೆಂದು ಕರೆದಿದ್ದಾರೆ. ಶಿವಜ್ಞಾನ ಶಿವಚಿಂತೆ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೆ ದೇವ ಎನ್ನುತ್ತಾರೆ. ಶರಣರು ಹಾಗೂ ಬಸವಣ್ಣನವರನ್ನು ನಂಬಿದವರು ಯಾರೂ ಕೆಟ್ಟಿಲ್ಲ. ಕೆಟ್ಟಿರುವವರು ಬಸವಣ್ಣನವರನ್ನು ನಂಬಿರುವುದಿಲ್ಲ. ನಡೆ ಒಂದು ಪರಿ ನುಡಿ ಒಂದು ಪರಿ ಎನ್ನುವಂತೆ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರುತ್ತಾರೆ. ಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ, ನಿರಾಕಾರ ಶಿವನನ್ನು ದೇವರಾಗಿ ಸ್ವೀಕರಿಸಿ, ಶರಣ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ಬಾಳುವ ಕುಟುಂಬಸ್ಥರು ಅತಿ ಶ್ರೇಷ್ಠರೆಂದು ವಚನ ಸಾಹಿತ್ಯ ಹೇಳುತ್ತದೆ. ಬಸವ ಧರ್ಮ ಇದು ಕುಟುಂಬಸ್ಥರ ಧರ್ಮ. ಬಸವ ಧರ್ಮ ಇದು ಕಾಯಕ ಜೀವಿಗಳ ಧರ್ಮ. ಕಾಯಕವನ್ನೇ ಯೋಗವನ್ನಾಗಿಸಿಕೊಂಡು ಸತ್ಯ ಶುದ್ಧ ವ್ಯವಹಾರದೊಂದಿಗೆ ಯಾರು ಪರಿಶುದ್ಧ ಜೀವನ ನಡೆಸುತ್ತಾರೋ ಅಂತವರು ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾಗುತ್ತಾರೆ. ಲಿಂಗೈಕ್ಯ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರು ಒಬ್ಬ ಸರಳ ಹಾಗೂ ಸ್ನೇಹ ಜೀವಿಯಾಗಿದ್ರು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಎನ್ನುವಂತಹ ವಿನಯ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇವರದು. ಶರಣ ಸಂಸ್ಕೃತಿಯನ್ನು ವಚನಗಳ ಮೂಲಕ ಮನೆ ಮನೆಗೂ ಮುಟ್ಟಿಸಿದ ಶರಣರಿವರು. ವಚನೋತ್ಸವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸುವ ಮತ್ತು ನಿರ್ವಹಿಸುವ ಹೊಣೆ ಹೊತ್ತವರು. ಅಷ್ಟೇ ಅಲ್ಲ, ಸರ್ಕಾರದ ಕಡ್ಡಾಯ ಶಿಕ್ಷಣದ ಕಾನೂನನ್ನ ಕಡ್ಡಾಯ ಶಿಕ್ಷಣ ಕರೆ ಎಂಬ ನಾಟಕದೊಂದಿಗೆ ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಶಿಕ್ಷಣದ ಮಹತ್ವವನ್ನು ಸಾರಿದ ಮಹನೀಯರು. ಅಷ್ಟೇ ಅಲ್ಲ, ಬಸವ ತತ್ವ, ಬಸವಣ್ಣನ ವಿಚಾರಗಳು, ವಚನ ಸಾಹಿತ್ಯಗಳನ್ನು ಮನೆ ಮನೆಗೂ ಮನ ಮನಗಳಿಗೂ ಬಿತ್ತರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಹಾಗೂ ಎಲ್ಲಿ ವಚನೋತ್ಸವ ಇರುತ್ತದೋ ಅಲ್ಲಿಗೆ ಹೋಗುವುದು, ಎಲ್ಲೆಲ್ಲಿ ಕನ್ನಡ ಸಾಹಿತ್ಯ ಇರುತ್ತೋ ಆ ಊರಿಗೆ ಭೇಟಿಯಾಗಿ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡಿದ್ದಂತಹ ಲಿಂಗೈಕ್ಯ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ಲಿಂಗೈಕ್ಯ ಡಾಕ್ಟರ್ ಮಾಣಿಕ್ಯರಾವ್ ಧನಶ್ರೀಯವರು ತೆಲಂಗಾಣ ಗಡಿ ಭಾಗದ ಜಹೀರಾಬಾದ್ ತಾಲೂಕಿನ ಧನಶ್ರೀ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದವರು. ಡಾಕ್ಟರ್ ಮಾಣಿಕ್ಯರಾವ್ ಧನಶ್ರೀಯವರು ಹೈದರಾಬಾದ್ ಕರ್ನಾಟಕದ ಕನ್ನಡದ ಪ್ರಾಧ್ಯಾಪಕರಾಗಿ ಬರಹಗಾರರಾಗಿ ವಿಶಿಷ್ಟ ವ್ಯಕ್ತಿತ್ವದವರಾಗಿದ್ದರು. ಇವರು ತಮ್ಮ ಪ್ರಾರಂಭದ ಶಿಕ್ಷಣವನ್ನು ಉರ್ದು ಭಾಷೆಯಲ್ಲಿ ಮಾಡಿದರು. ನಂತರ ಕನ್ನಡ ಕಲಿತು ಕನ್ನಡದಲ್ಲಿ ಎಂಎ ಮಾಡಿಕೊಂಡು ಕನ್ನಡ ಪ್ರಾಧ್ಯಾಪಕರಾಗಿ ಪದವಿ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಡಾಕ್ಟರ್ ಮಾಣಿಕ್ಯರಾವ್ ಧನಶ್ರೀರವರ ಧರ್ಮಪತ್ನಿ ಕಮಲಾಬಾಯಿಯವರು.
ದಂಪತಿಗಳಿಗೆ 6 ಜನ ಮಕ್ಕಳು, ಆರತಿ ಮತ್ತು ಭಾರತಿ ಎಂಬ 2 ಹೆಣ್ಣು ಮಕ್ಕಳು ಹಾಗೂ 4 ಜನ ಗಂಡು ಮಕ್ಕಳು. ಲಿಂಗೈಕ್ಯ ಡಾಕ್ಟರ್ ಮಾಣಿಕ್ಯರಾವ್ ಧನಶ್ರೀ ಅವರು ಒಬ್ಬ ಸರಳ ಹಾಗೂ ಸ್ನೇಹಜೀವಿಯಾಗಿದ್ದರು. ಬಾಗಿದ ತಲೆ ಮುಗಿದ ಕೈಯಾಗಿಸು ಕೂಡಲ ಸಂಗಮ ದೇವ ಎನ್ನುವಂತಹ ವಿನಯಪೂರ್ವಕವಾದಂತಹ ನಡೆ ನುಡಿಯವರದು. ಚಿಕ್ಕವರ ಜೊತೆ ಚಿಕ್ಕವರಾಗಿ, ದೊಡ್ಡವರ ಜೊತೆ ವಿನಯದಿಂದ, ಎಲ್ಲರ ಜೊತೆಯೂ ಒಂದಾಗಿ ಬೆರೆಯುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರದ್ದು. ಬೀದರ್, ಗುಲ್ಬರ್ಗಾ, ಬೆಂಗಳೂರು ಹೀಗೆ ಕರ್ನಾಟಕದಾದ್ಯಂತ ಎಲ್ಲಿ ಬಸವ ತತ್ವದ, ವಚನ ಸಾಹಿತ್ಯದ, ಕನ್ನಡ ಸಾಹಿತ್ಯದ ವಿಚಾರ ಸಂಕಿರಣಗಳು ನಡೆದರೂ ಅಲ್ಲಿ ಅವರು ಹಾಜರಾಗ್ತಿದ್ರು. ಡಾಕ್ಟರ್ ಮಾಣಿಕ್ಯರಾವ್ ಧನಶ್ರೀರವರು ವಚನಗಳನ್ನು, ವಚನ ಸಾಹಿತ್ಯವನ್ನು ಹಾಗೂ ಶರಣ ಸಂಸ್ಕೃತಿಯನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡುತ್ತಿದ್ದರು. ವಚನಗಳನ್ನು ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಿದ್ಧಾಂತದ ರೂಪದಲ್ಲಿ ಹೊರಹೊಮ್ಮುವಂತ ಕಾರ್ಯವನ್ನು ಮಾಡಿದವರು ಮಾಣಿಕ್ಯರಾವ್ ಧನಶ್ರೀರವರು. 25 ವರ್ಷಗಳ ಹಿಂದೆ ವಚನೋತ್ಸವ ಎಂಬ ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಯ ಒಂದು ಸಂಘಟಿತ ಕಾರ್ಯಕ್ರಮಕ್ಕೆ ಅವರಿಗೆ ಎಷ್ಟೇ ಅಡೆತಡೆ ಇದ್ರೂ, ಮಳೆ ಬರಲಿ, ಚಳಿ ಇರಲಿ, ಅನಾರೋಗ್ಯವೇ ಇರಲಿ, ಅಂತಹ ಪ್ರತಿ ಕಾರ್ಯಕ್ರಮಕ್ಕೂ ಭಾಗಿಯಾಗುವುದಷ್ಟೇ ಅಲ್ಲದೆ ತಮ್ಮ ಅನುಭವದ ಒಂದು ಲಾಭವನ್ನ ಎಲ್ಲರಿಗೂ ನೀಡುತ್ತಿದ್ರು. ವಚನೋತ್ಸವ ಕಾರ್ಯಕ್ರಮ ಇವತ್ತು ನಾಡಿನಲ್ಲಿ ಹೆಸರು ಮಾಡಿದೆ. ಅದಕ್ಕೆ ಮಾಣಿಕ್ಯರಾವ್ ಧನಶ್ರೀರವರ ಕೊಡುಗೆ ದೊಡ್ಡದು. ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳಿಗೆ ತೊಂದರೆ ಬಂದಾಗ ಸಮರ್ಥವಾದ ಮಾರ್ಗದರ್ಶನವನ್ನ ನೀಡುತ್ತಿದ್ದವರು ಮಾಣಿಕ್ಯರಾವ್ ಧನಶ್ರೀರವರು. ಮಾಣಿಕ್ಯರಾವ್ ಧನಶ್ರೀರವರ ಸಾಹಿತ್ಯ ಸಂಶೋಧನೆಯ ಆಳ ಎಷ್ಟಿತ್ತು ಅಂದ್ರೆ ಅದಕ್ಕೆ ಯಾರು ಪ್ರಶ್ನೆ ಮಾಡುವಂತಿರಲಿಲ್ಲ. ಮಾಣಿಕ್ಯರಾವ್ ಧನಶ್ರೀರವರು ಕನ್ನಡದಲ್ಲಷ್ಟೇ ಅಲ್ಲ, ಉರ್ದು ಭಾಷೆಯಲ್ಲೂ ವಚನಗಳನ್ನು ರಚಿಸಿದರು. ಹಿಂದಿಯಲ್ಲೂ ಕೂಡ ವಚನಗಳನ್ನ ಬರೆಯುತ್ತಿದ್ರು. ವಚನೋತ್ಸವ ಕಾರ್ಯಕ್ರಮದಲ್ಲಿ ಹಿಂದಿಯಲ್ಲಿ ಆಗಿಂದಾಗೆ ಭಾಷಾಂತರ ಮಾಡಿ ವಚನಗಳನ್ನ ಹೇಳುತ್ತಿದ್ದವರು. ಮಾಣಿಕ್ಯರಾವ್ ಧನಶ್ರೀರವರು ಬಹುಮುಖ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿದ್ದರು. ಬಸವಾದಿ ಶರಣರ ವಚನಗಳನ್ನು ಧನಶ್ರೀರವರು ಅಧ್ಯಯನ ಮಾಡಿದ್ದಷ್ಟೇ ಅಲ್ಲ, ಅದನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡಿದ್ರು. ಇದು ಅವರ ವ್ಯಕ್ತಿತ್ವದ ಒಂದು ವಿಶೇಷತೆ. ಮಾಣಿಕ್ಯರಾವ್ ಧನಶ್ರೀರವರು ಸಾಹಿತಿಗಳಷ್ಟೇ ಅಲ್ಲ, ಕವಿಗಳೂ ಆಗಿದ್ದರು. ಶರಣರನ್ನು ಕುರಿತು, ಶರಣ ಸಾಹಿತ್ಯವನ್ನು ಕುರಿತು ಬರೆದ ಕವಿತೆಗಳು ಬಹಳ ಪ್ರಸಿದ್ಧವಾಗಿದ್ದವು. ಭಾರತ ಸರ್ಕಾರ ಕಡ್ಡಾಯ ಶಿಕ್ಷಣ ಎಂಬ ಕಾನೂನನ್ನು ಜಾರಿಗೆ ತಂದಿತ್ತು. ಪ್ರತಿಯೊಂದು ಮಗುವು ಓದಬೇಕು, ಮನೆ ಮನೆಗೆ ಶಿಕ್ಷಣ ಮುಟ್ಟಬೇಕು ಎಂದು ತಿಳಿದುಕೊಂಡು ಎಲ್ಲಾ ಮಕ್ಕಳು ಶಾಲೆಗೆ ಬರಲೇಬೇಕೆಂದು ಕಾನೂನನ್ನು ಮಾಡಿತ್ತು. ಆ ಕಾನೂನು ಮಾಡಿದಾಗ ಮಾಣಿಕ್ಯರಾವ್ ಧನಶ್ರೀರವರು ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಮುಟ್ಟುವಂತೆ ಶಿಕ್ಷಣದ ಮಹತ್ವವನ್ನು ಹೆಚ್ಚಿಸಲು ಕಡ್ಡಾಯ ಶಿಕ್ಷಣ ಕರೆ ಎಂಬ ನಾಟಕವನ್ನು ಬರೆದರು. ಆ ನಾಟಕವು ಎಲ್ಲಾ ಊರಿನಲ್ಲೂ ಪ್ರದರ್ಶನಗೊಂಡವು. ಮಾಣಿಕ್ಯರಾವ್ ಧನಶ್ರೀರವರು ಇದಕ್ಕೂ ಮೊದಲು ತಾಲೂಕು ಶಿಕ್ಷಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದವರು ಮತ್ತು ಕಡ್ಡಾಯ ಶಿಕ್ಷಣದ ಕರೆ, ಹಾಡುತ್ತಾ ಕಲಿ ಎನ್ನುವಂತಹ 2 ಪುಸ್ತಕಗಳನ್ನು ಇವರು ದಶಕಗಳ ಮೊದಲೇ ರಚಿಸಿದವರು. ಬಹಳ ಜನೋಪಯೋಗಿಯಾಗುವಂತಹ ಹಾಗೂ ನೇರವಾಗಿ ಪ್ರಭಾವ ಬೀರುವಂತಹ ಬರಹಗಳನ್ನು ರಚಿಸಿ ಅದನ್ನು ಜನರಿಗೆ ಹೇಳಿ ಓದಿಸಿ ಅತ್ಯಂತ ಸಂತೋಷ ಪಡುತ್ತಿದ್ರು.
ಬದುಕಿನ ಅನೇಕ ತವಕ ತಲ್ಲಣಗಳಿದ್ರೂ ಕೂಡ ಸದಾಕಾಲ ಮರೆತು ಇರುವಂತಹ ಪ್ರಾಧ್ಯಾಪಕರಾಗಿದ್ರು. ಧರೆಗೆ ಬಂದು ಇಳಿಯಿತು ಸ್ವರ್ಗ ಎಂಬ ಕವಿತೆಯನ್ನು ಬರೆದಿದ್ದಾರೆ. ಅಂತಹ ಒಬ್ಬ ದೊಡ್ಡ ಕವಿಗಳು, ಅಷ್ಟೇ ಸಹೃದಯಿಗಳು. ಅವರ ಬಳಿ ಸಿಟ್ಟೆನ್ನುವುದು ಇರಲೇ ಇಲ್ಲ. ಯಾರೇ ಅವರನ್ನ ಹೊಗಳಿದರೂ ತೆಗಳಿದರೂ ಅವೆರಡನ್ನು ಸಮಾನವಾಗಿ ಸ್ವೀಕಾರ ಮಾಡುತ್ತಿದ್ದರು. ಮಾಣಿಕ್ಯರಾವ್ ಧನಶ್ರೀರವರ ಬಹಳ ಸಾತ್ವಿಕ ಶರಣರಾಗಿದ್ದು ಮುಗ್ಧ ಮನಸ್ಸಿನವರಾಗಿದ್ದರು. ಎಲ್ಲರಿಗೂ ಒಳ್ಳೆಯ ಸ್ನೇಹಿತರಾಗಿದ್ದರು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಸಮಾನವಾಗಿ ಕಾಣುತ್ತಿದ್ದರು. ಅವರು ತಮ್ಮ ಮನೆಯ ಹೆಸರನ್ನು ಕೂಡ ಕಾಯಕ ನಿಲಯ ಎಂದು ಹೆಸರಿಸಿದ್ದಾರೆ. ಮಾಣಿಕ್ಯರಾವ್ ಧನಶ್ರೀರವರು ಬಸವಣ್ಣನವರ ವಿಚಾರಗಳು, ವಚನ ಸಾಹಿತ್ಯ ಇದನ್ನ ಮನೆ ಮನೆಗೂ ಮನಗಳಿಗೂ ಬಿತ್ತರಿಸುವ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಎಲ್ಲಿ ವಚನೋತ್ಸವ ಇರುತ್ತದೋ ಅಲ್ಲಿಗೆ ಹೋಗುವುದು, ಎಲ್ಲೆಲ್ಲಿ ಕನ್ನಡ ಸಾಹಿತ್ಯ ಇರುತ್ತದೋ ಆ ಊರಿಗೆ ಭೇಟಿಯಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ರು. ಇವರು ಮಾಡಿದಂತಹ ಕಾರ್ಯಗಳು ನಮಗೆ ಇಂದು ದಾರಿದೀಪ. ಲಿಂಗೈಕ್ಯ ಮಾಣಿಕ್ರಾವ್ ಧನಶ್ರೀರವರ ಬಗ್ಗೆ ಪತ್ನಿ ಕಮಲಾಬಾಯಿರವರು ತಮ್ಮ ಪತಿಯನ್ನು ನೆನೆದು ಆಡಿರುವ ಮಾತುಗಳು ಹೀಗಿವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಗ್ನ ಆಗಿದಾಗ ಅವ್ರದ್ದು BA ಮುಗಿದಿತ್ರಿ. ಅಲ್ಲಿಂದ B.Ed 1 ವರ್ಷ ಗುಲ್ಬರ್ಗಕ್ಕೆ ಮಾಡಿದ್ರು. ಅಲ್ಲಿಂದ ಹುಮ್ನಾಬಾದಕ್ಕೆ ಹೈಸ್ಕೂಲು ಮಾಸ್ಟರ್ ಆದರು. ಅಲ್ಲಿಂದ ಹಂಗೆ ಮುಂದೆ ಓದ್ಕೋತಾನೆ ಹೋದ್ರು. 2 ವರ್ಷ MA ಮಾಡಿದ್ರು, B.Ed ಮಾಡಿದ್ರು. ಕನ್ನಡ ಲೆಕ್ಚರ್ ಆಗಿ ಕೋಬಾ ಕಾಲೇಜಿಗೆ ಬಂದರು. ಹಂಗೆ ಓದ್ಕೋತಾನೆ PhD ಮಾಡ್ಕೋತಾ ಹೋದರು. ಬಸವ ಕಲ್ಯಾಣಕ್ಕೆ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಕೋತಾ ಹೋಗಿ ಅಲ್ಲಿ ಉಳಿದು ಅಲ್ಲ ಕೊನೆಗೆ ಗುಲ್ಬರ್ಗಕ್ಕೆ ಬಂದೆವು. ಕಾಲೇಜಿನ ಪುಸ್ತಕ ಮಾಡಬೇಕಂತ ಹೇಳಿ ಇಲ್ಲೇ ಯೂನಿವರ್ಸಿಟಿದಾಗ ಇದ್ದರು. ಅವ್ರ ಗುರುಗಳು ಅವ್ರ ಹತ್ರ ಮಾಡಿದ್ರು, ಮುಗಿಸ್ರು. ಅದು 25 ವರ್ಷ ತನಕ ಹಾಗೆ ಬಿಟ್ಟಿದ್ರಿ ಮಾಡಿ. ಅವ್ರು ನಮ್ಮ ಹಳೆಯ ಮಗಳು ಅವ್ರದ್ದೆಲ್ಲ ಒತ್ತಾಯದಿಂದ ಮತ್ತು ಬೆಂಗಳೂರಿಗೆ ಹೋಗಿ 3 ತಿಂಗಳಲ್ಲೇ ಉಳಿದು ಎಲ್ಲ ಕಲಿತು ಎಲ್ಲ ಅವರು ಎಲ್ಲ ಕುಂತು ಸಹಾಯ ಮಾಡಿ ಅದು ಓದಿ ಸುತ್ತೂರು ಸ್ವಾಮಿಗಳದಿಂದೆಲ್ಲ ಬಿಡುಗಡೆ ಮಾಡಿ ಇದೆಲ್ಲ ಕಡೆ ಕೊಡೋದಾಯಿತು. ಯಾರ ಮಕ್ಕಳು ಏನೋ ಕನ್ನಡ ಓದಲಿಲ್ಲ ರೀ. 4 ಮಂದಿ ಗಂಡಸು ಮಕ್ಕಳು, 2 ಹೆಣ್ಮಕ್ಳು. ಆಕೆ ಒಬ್ಬ ಮಗಳು ಬೆಂಗಳೂರು ಇರ್ತಾರೆ, ಇಲ್ಲಿ 4 ಮಂದಿ ಇರ್ತಾರೆ. ಕನ್ನಡ ಓದಿ ಕನ್ನಡದ್ರಾಗ ಬರ್ಬೇಕಂಬದು ಯಾರಿಗೂ ಇದು ಇರಲಿಲ್ಲ. ಅವ್ರವ್ರು ಓದಿ ಅವ್ರವ್ರದ್ದು ಬೇರೆನೇ ಮುಗೀತು. ಹೀಗೆ ನಾವು ಎಲ್ಲೆಲ್ಲಿ ಓದಲ್ಲಿ ಬಂದಲ್ಲಿ ಕೆಲಸ ಮಾಡ್ಕೋತಾ ಅಡುಗೆ ಮಾಡ್ಕೋತಾ ನಮ್ಗೆ ಹೆಚ್ಚೇನು ಇದು ಇದ್ದಿಲ್ಲ. ಅವ್ರು ತಿಳಿಸ್ಕೊಟ್ಟಿಲ್ಲ ಭೀ ನಾವು ಕಲ್ತಿಲ್ಲ ಭೀ. ಎಲ್ಲರಿಗೂ ಓದಿಸಿ ಬರೆಸಿ ಎಲ್ಲರಿಗೂ ಮುಂದೆ ತಂದಾರ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರಿಗೂ ಕರ್ಕೊಂಡು ಬಂದು ಬಲ್ಲೆ ಇಟ್ಕೊಂಡು ಓದಿಸಿ ಮುಂದೆ ಬಂದು ತಾನೂ ಹಂಗೆ ಓದ್ಕೋತಾನೆ ಹೋಗ್ಯಾರ್ರಿ. 2 ವರ್ಷ MA ಮಾಡ್ಬೇಕಾದ್ರೆ ಧಾರವಾಡ ಯೂನಿವರ್ಸಿಟಿಗೆ ಹೋದರು. 1 ವರ್ಷ M.Ed ಮಾಡ್ಬೇಕಾದ್ರೆ ಗುಲ್ಬರ್ಗ ಯೂನಿವರ್ಸಿಟಿಗೆ ಮಾಡಿದ್ರು. ಎಲ್ಲ ಮುಸ್ಲಿಮರಿಗೆಲ್ಲ ಕರೆಸಿ ವಚನಗಳೆಲ್ಲ ಉರ್ದು ಭಾಷೆದಾಗ ಮಾಡೋದು, ಮರಾಠಿದಾಗ ಮಾಡ್ತೀನಿ ಅಂತ ಹೇಳೋದು. ಹೊರಗಿನ ಜನರಿಗೆ ಸಹವಾಸ ತೋಲಿತ್ತು. ಎಲ್ಲ ಹೇಳ್ಕೊತಾ ಹೊರಗಿನವ್ರು ಉದ್ಧಾರ ಆಗಲಿ ಇದು ಆಗಲಿ ಅಂಥೇಳಿ ಭಾಳ ಸಹಕಾರ ಮಾಡ್ಕೋತಾ ಹೋದರು. ನಮಗೂ ಹೆಮ್ಮೆ ಇತ್ತು. ನಮ್ಮ ಮನೆಗೆ ಯಾರು ಮಾಡಲ್ಲ ಹೋದ್ರೂ ಇವತ್ತು ಹೊರಗೆ ಏಟು ಹೆಸರು ಗಳಿಸಿ ಏಟು ಮಾಡ್ಕೋತಾ ಹೋಗ್ಯಾರಲ್ಲ ಅಂಬೋದೊಂದು ಸಂತೋಷ ಇತ್ತು. ನಮಗೇನು ತ್ರಾಸಿದ್ದಿಲ್ಲ. ಹಾಗಷ್ಟೇ ಯಾವತ್ತೂ ಹೊರಗೆ ಮನೆ ಮಾರೋ ಹೆಂಡ್ರ ಮಕ್ಕಳು ನಮಗೆ ಬಿಟ್ಕೊಟ್ಟು ಹೊರಗೆ ತಿರುಗಾಡ್ಕೋತ ತಂದು ಎಲ್ಲಿ ವಚನೋತ್ಸವ ಆಯ್ತದ ಅಲ್ಲಿ ಹೋಗೋದು, ಎಲ್ಲೆಲ್ಲಿ ಕನ್ನಡ ಸಾಹಿತ್ಯ ಆಯ್ತದ ಎಲ್ಲೆಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಬಂದು ಭೇಟಿಯಾಗಿ ಜನರು ಸಹವಾಸ ಭಾಳ ಗಳಿಸ್ಕೊಂಡಾರ್ರಿ. ಎಲ್ಲ ಜನರು ಹೊರಗಿನ ಮಂದಿದಿಂದ ಸಂತೋಷ ಪಡೋದು, ಹೆಸರು ಪಡೋದು, ಇವತ್ತಿಗೆ ಕೀರ್ತಿ ಪಡೋದು ಮಾಡ್ಕೋತ ಮುಂದೆ ಬಂದರು ನೋಡ್ರಿ. ಇವರೊಬ್ಬರೇ ಇಲ್ಲ, ಇಂಥದ್ದು ಎಷ್ಟೋ ಜನರ ಎಲ್ಲರೂ ಮುಂದಕ್ಕೆ ಬರಲಿ ಅಂತ ಎಲ್ಲರಿಗೂ ಇದು ಮಾಡ್ಕೋತ ತಾವೂ ಮುಂದಕ್ಕೆ ಬಂದು ಎಲ್ಲರಿಗೂ ಹೇಳ್ಕೊತ ಹೋಯ್ತೀರಿ. ಸಾವಿರಾರು ಮಂದಿ ನೀವು ಇದು ಮಾಡಿರಿ, ನೀವು ಕಲೀರಿ, ನೀವು ಹೇಳ್ರಿ ಅಂಥೇಳಿ ಎಲ್ಲ ದೋಸ್ತರ ಬಲ್ಲಿ ಹೋಗಿ ಕುಂತು ಹೇಳಿ ಸಾಕು. ಹೊರಗೆ ಹೆಸರು ಅದಲ್ಲ ಸಂತೋಷ. ಯಾರು
ಇವತ್ತು ಮಕ್ಕಳೆಲ್ಲ ಅಣ್ತಂಬ್ರೆಲ್ಲ ಕರೆ ಇಟ್ಟು ಕೀರ್ತಿ ಇಟ್ಟು ಹೆಸರು ಪಡೆದು ಮುಂದೆ ಬಂದಾರೆ. ಅದು ನಮಗೆ ಹೆಮ್ಮೆ ಅದ, ಸಂತೋಷ ಅದ. ಹಿಂದೆ ನಾವು ಎಲ್ಲ ಬಸವಣ್ಣವ್ರು ತಿಳ್ಕೊಂಡು ಬಸವ ತತ್ವ ಮಾಡಿಕೊಂಡು ಈಗ ಮುಂದೆ ಮಕ್ಕಳು ಎಲ್ಲರಿಗೂ ನಮ್ಮ ಇದ್ರದಿಂದ ನಮ್ಮ ಹಳೆ ಮಗಳನ್ನೂ ಭಾಳ ಇದು ಅರರೆ ಅವ್ರದಿಂದ ಇಟ್ಟು ಹೆಚ್ಚು ಕಲಿತು ನಮ್ಮ ಮನೆಯವ್ರದಿಂದ ಶುರು ಆಗಿದ್ದು ಈಗ ಮಕ್ಕಳು ಮಗಳು ಎಲ್ಲರದಿಂದ ಬಸವ ತತ್ವ ತಿಳ್ಕೊಂಡು ಅದರದಿಂದ ನಡೆಯರಿ ಅಂಥೇಳಿ ಶರಣಾರ್ಥಿ. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಲಿಂಗೈಕ್ಯ ಪುಣ್ಯ ಸ್ಮರಣೆಯ ಈ ದಿನ ತಮ್ಮ ಪುತ್ರಿಯಾದ ಭಾರತಿರವರು ತಮ್ಮ ತಂದೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಭಾವುಕರಾಗಿ ಹೇಳಿರುವ ಮಾತುಗಳು ಹೇಗಿವೆ ನೀವೇ ನೋಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವ. ಅವರು ಬಸವ ಕಲ್ಯಾಣದಲ್ಲಿ ಉಪನ್ಯಾಸಕರಿಗೆ ಕೆಲಸ ಮಾಡ್ತಾ ಇದ್ದಾಗ ಲಂಡನ್ನಿಂದ ಒಬ್ಬರು BBC ವರದಿಗಾರರಾಗಿದ್ದ ರಾಬರ್ಟ್ಸನ್ ಎನ್ನುವರು ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟಾಗಿನ ಕೆಲವು ಘಟನೆಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಆ ಘಟನೆಗಳನ್ನು ನಾನು ಈ ದಿನ ಬಸವ ಟಿವಿಯ ಮೂಲಕ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. 1980 ಸುಮಾರಿಗೆ ಥಿಯೋಡಾರ್ ಎಂಬುವರು ಕೆಲವು ಬಸವಣ್ಣರ ವಚನಗಳನ್ನು ಓದಿ ಕೇವಲ 5 ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಕೊಟ್ಟು ಅವನ್ನು ಲಂಡನ್ನಿಗೆ BBC ವರದಿಗಾರರಾಗಿದ್ದ ರಾಬರ್ಟ್ಸನ್ಗೆ ಕಳಿಸಿಕೊಟ್ಟರು. ಆವಾಗ ಕೇವಲ ಆ 5 ವಚನಗಳನ್ನು ಓದಿ ರಾಬರ್ಟ್ಸನ್ ಅವರು ಎಷ್ಟು ಪ್ರಭಾವಿತ ಒಳಗಾಗಿದ್ದರೆಂದರೆ ಬಸವಣ್ಣರ ವಚನ ಓದಿ ತುಂಬ ಖುಷಿಪಟ್ಟು ಬಸವಣ್ಣವರು ಹೇಗಿರಬೇಕು, ಅವರು ನೋಡಬೇಕಲ್ಲ, ಅವರ ವಿದ್ಯಾಭೂಮಿ ಜನ್ಮಭೂಮಿ ಹೇಗಿದೆ ನೋಡಬೇಕೆಂತಂದು ಅವರು ಭಾರತಕ್ಕೆ ಬಂದೇ ಬಿಟ್ಟರು. ಅದಾದ ಮೇಲೆ ಮೊದಲು ಅವರು ಭೇಟಿ ಕೊಟ್ಟಿದ್ದು ಬಸವಣ್ಣನವರ ಜನ್ಮಭೂಮಿಯಾದಂಥ ಬಸವನ ಬಾಗೇವಾಡಿ, ನಂತರ ವಿದ್ಯಾಭೂಮಿಯಾದಂಥ ಕೂಡಲ ಸಂಗಮ ಭೇಟಿ ಕೊಟ್ಟು ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ಬಂದು ಆಮೇಲೆ ಬಸವ ಕಲ್ಯಾಣಕ್ಕೆ ಬಂದರು. ಬಸವ ಕಲ್ಯಾಣಕ್ಕೆ ಬಂದಾಗ ಕನ್ನಡದ ವಿದ್ವಾಂಸರಾದ ನಮ್ಮ ತಂದೆ ಡಾಕ್ಟರ್ ಮಾಣಿಕ್ರಾವ್ ಧನಾಶ್ರೀರು ಅವರಿಗೆ ಮಾರ್ಗದರ್ಶಿಯಾಗಿದ್ದರು. ಒಂದು ದಿನ ತ್ರಿಪುರಾಂತ ಕೆರೆಯ ದಂಡೆ ಮೇಲೆ ಹೋಗುತ್ತಿರುವಾಗ ಅಲ್ಲಿ ಒಂದು ಘನಲಿಂಗ ರುದ್ರಮುನಿಯ ಗವಿ ಮಠವಿದೆ. ಆ ಮಠದ ಮುಂದೆ ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಒಂದು ಚೂರು ಕೂಡ ಧೂಳು ಎಳ್ಳಲಾರದಂತೆ ಸೆಗಣಿ ನೀರಿಂದ ಚಳಿ ಹೊಡಿತಾ ಇದ್ದಳು. ಆವಾಗ ರಾಬರ್ಟ್ಸನ್ ಅವರ ಜೊತೆ ಇದ್ದಂಥ ವ್ಯಕ್ತಿ ಹೇಳಿದರಂತೆ, ಸರ್ ಶಿ ಈಸ್ ಡೂಯಿಂಗ್ ಹರ್ ವರ್ಕ್ ಅಂತ ಹೇಳಿದ ಕೂಡಲೇ ನೋ ಶಿ ವಿಲ್ ಡೂಯಿಂಗ್ ಹರ್ ಕಾಯಕ ಎಂದು ತಿಳಿಸಿದರಂತೆ. ಎಲ್ಲರೂ ಆಶ್ಚರ್ಯಚಕಿತರಾಗಿ ರಾಬರ್ಟ್ಸನ್ ಅವರು ನೋಡಿದಾಗ ಖುಷಿಪಟ್ರಂತೆ. ಶರಣರ ವಾಕ್ಯಗಳನ್ನು ಪದಗಳನ್ನು ಇವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಂತೆ. ಅಂದು ಮಧ್ಯಾಹ್ನ ಊಟದ ಸಮಯವಾದಾಗ ಜೊತೆಗಿದ್ದವರು, ಸರ್ ಶಾಲ್ ಯು ಹ್ಯಾವ್ ಲಂಚ್? ಕೂಡಲೇ ರಾಬರ್ಟ್ಸನ್ ಅವರು ಉತ್ತರ ಕೊಟ್ಟರಂತೆ, ನೋ ವಿ ಶಾಲ್ ಹ್ಯಾವ್ ಪ್ರಸಾದ್ ಎಂದು ಹೇಳಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ರಾಬರ್ಟ್ಸನ್ ಅವರನ್ನು ನೋಡಿದ್ರಂತೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು. ಅದಾದಮೇಲೆ ರಾಬರ್ಟ್ಸನ್ ಅವರಿಗೆ ವಚನ ಬರೆದಂಥ ವ್ಯಕ್ತಿ ಹೇಗಿರಬೇಕು, ಅವರು ನೋಡಬೇಕಲ್ಲ ಅಂತಂದು ಇಷ್ಟಪಟ್ಟು ನನಗೆ ಬಸವಣ್ಣವರು ಹೇಗಿದ್ದಾರೆ ಅಂತ ತೋರಿಸಿ ಅಂತ ಕೇಳಿಕೊಂಡಾಗ ಅವರನ್ನು ಬಸವ ಕಲ್ಯಾಣದ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ, ಅಲ್ಲಿ ಹೋಗಿ ಗರ್ಭಗುಡಿಯೊಳಗೆ ಕರೆದುಕೊಂಡು ರಾಬರ್ಟ್ಸನ್ಗೆ ಹೋದಾಗ ಅಲ್ಲಿದ್ದವರು ಎಲ್ಲಿ ಬಸವಣ್ಣವರು ತೋರಿಸಿ ಅಂತ ಕೇಳಿದಾಗ ಜೊತೆಗಿದ್ದವರೆಲ್ಲ ತೋರಿಸಿರಂತೆ. ಅಲ್ಲಿ ನಂದಿ ಮೂರ್ತಿ ಇತ್ತು. ಆ ನಂದಿ ಮೂರ್ತಿಯನ್ನು ರಾಬರ್ಟ್ಸನ್ ನೋಡಿ ಆಶ್ಚರ್ಯಪಟ್ಟರಂತೆ. ಈ ಎತ್ತು 4 ಕಾಲಿನ ಪ್ರಾಣಿ, 2 ಕೋಡು, 1 ಬಾಲವಿರುವ ಪ್ರಾಣಿ ವಚನಗಳು ಬರೆಯಲು ಸಾಧ್ಯವೇ ಎಂದು ಹೇಳಿ ಮನನೂ ನೊಂದುಕೊಂಡ್ರಂತೆ. ಎಂಥ ಮೌಢ್ಯತೆಯಲ್ಲಿ ಈ ಜನರು ಇದ್ದಾರೆ. ವಚನಗಳು ಬರೆಯಬೇಕಾದರೆ ಐತಿಹಾಸಿಕ ಪುರುಷರಾಗಿರಬೇಕು, ಮಹಾತ್ಮನಾಗಿರಬೇಕು, ದಾರ್ಶನಿಕ ವ್ಯಕ್ತಿಯಾಗಿರಬೇಕು. ಈ ಥರದ ಪ್ರಾಣಿಗಳು ವಚನಗಳು ಸಾಧ್ಯವಿಲ್ಲ ಎಂದು ಹೇಳಿದಾಗ ಯಾವುದೇ ಸಮಾನತೆ, ಸಹೋದರತೆ, ಲಿಂಗಭೇದ, ಜಾತಿ ಭೇದ ಯಾವುದೂ ಇಲ್ಲಂಥ ಒಂದು ಕ್ರಾಂತಿ ಮಾಡಿದಂಥ ಮಹಾನ್ ವ್ಯಕ್ತಿಯನ್ನು ಇವರು ಎಂಥ ಮೂಕ ಪ್ರಾಣಿಯನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ಮನನೊಂದುಕೊಂಡು ಆವಾಗ ಹೇಳಿದ್ರಂತೆ ರಾಬರ್ಟ್ಸನ್ ಅವರು, ರಿಲೀಸ್ ದ ಬಸವೇಶ್ವರ ಯುವರ್ ನ್ಯಾರೋ ಬಾಂಡ್ಸ್ ಅಂತ ಎಲ್ಲ ಇದ್ದವರಿಗೆ ಹೇಳಿದಾಗ ಎಲ್ಲರೂ ಮೂಕ ವಿಸ್ಮಿತರಾಗಿ ಕುಳಿತಾರಂತ. ಅವಾಗ ಅವ್ರಿಗೆ ಬೇಜಾರಾಗಿ ಹೇಳಿದಾಗ ಆಮೇಲೆ ನಮ್ಮ ತಂದೆಯವರಿಗೆ ರಾಬರ್ಟ್ಸನ್ ಅವರು ಹೇಳಿದಂಥ ಮಾತುಗಳು ಎಷ್ಟು ಮನದಟ್ಟಾಗಿ ಇಟ್ಕೊಂಡಂತ ಕೊನೆಯವರೆಗೂ ಅವರು ನೆನಪಿಟ್ಕೊಂಡರು. ಆವಾಗ ಗುಲ್ಬರ್ಗಾದಲ್ಲಿ ಬಂದು ನಮ್ಮ ತಂದೆಯವರು ಡಾಕ್ಟರ್ ಮಾಣಿಕ್ರಾವ್ ಧನಾಶ್ರೀರು ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾ ರೇಡಿಯೋದಲ್ಲಿ ವಚನ ಚಿಂತನೆಗಳನ್ನು ಪ್ರಚಾರ ಮಾಡ್ತಾಯಿದ್ರು. ಹಾಗೆ ದೂರದರ್ಶನದಲ್ಲೂ ಕೂಡ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾ ಹೋಗ್ತಾಯಿದ್ರು.
ಆಮೇಲೆ ಮನೆಗಳಲ್ಲಿ ವಚನ ವಿಜಯೋತ್ಸವ ಅಂತ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವರ ಗೆಳೆಯರ ಜೊತೆಗೆ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾಯಿದ್ರು. ಮತ್ತು ಬಸವಣ್ಣನವರ ವಚನಗಳು ಹಾಗೂ ಅಕ್ಕ ಮಹಾದೇವರ ವಚನಗಳನ್ನು ಉರ್ದು ಭಾಷೆಗೆ ಭಾಷಾಂತರ ಮಾಡಿದ್ದರು ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರು. ಅವರಿಗೆ ಎಲ್ಲ ವಚನಗಳು ಕೇಳ್ತಾ ಇದ್ದರು, ಓದ್ತಾ ಇದ್ದರು. ಶಿವಯೋಗಿ ಸಿದ್ದರಾಮೇಶ್ವರರ ವಚನ ಧ್ವನಿಸುರುಳಿ ತುಂಬ ಪ್ರಿಯವಾಗಿತ್ತು. ಎಲ್ಲ ಕಾರ್ಯಕ್ರಮಗಳಿಗೆ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾ ಹೋಗ್ತಾ ಅವರಿಗೆ ಎಷ್ಟು ಅಂತಂದರೆ ನಮಗೂ ವಚನಗಳು ಕಂಠಪಾಠ ಮಾಡಲು ಹೇಳ್ತಾಯಿದ್ರು. ನೀವು ಇಷ್ಟು 101 ವಚನಗಳು ಕಂಠಪಾಠ ಮಾಡಿ ಇಷ್ಟೆಲ್ಲ ಮಾಡಿ ಅಂತ ಹೇಳ್ತಾಯಿದ್ರು. ನಮಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ. ಬರ್ತಾ ಗೊತ್ತಾಯಿತು. ವಚನಗಳು ಓದೋದು, ಅಧ್ಯಯನ ಮಾಡೋದು ಕಲಿತ್ಕೊಂಡ್ವಿ. ನಮ್ಮ ತಂದೆಯವರ ಲಿಂಗೈಕ್ಯ ಸಂಸ್ಮರಣೆಯ ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಬಸವ ವಾಹಿನಿಗೆ ಧನ್ಯವಾದಗಳು ಹಾಗೂ ತಮ್ಮ ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಜ್ಯೋತಿ ಬೆಳಗಲಿ ಎಂಬ ಗೀತೆಯನ್ನು ಬಸವ ವಾಹಿನಿಯು ಲೋಕಾರ್ಪಣೆಯಾಗುವ ಸಂದರ್ಭದಲ್ಲಿ ಪ್ರಸಾರ ಮಾಡಲಾಗಿತ್ತು. ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ, ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ. ಬಾಗೇವಾಡಿಯೊಳು ಜನಿಸಿದ ಜ್ಯೋತಿ, ಮಾತಾ ಪಿತರನು ತಣಿಸಿದ ಜ್ಯೋತಿ. ಬಾಗೇವಾಡಿಯೊಳು ಜನಿಸಿದ ಜ್ಯೋತಿ, ಮಾತಾ ಪಿತರನು ತಣಿಸಿದ ಜ್ಯೋತಿ. ಈಶಾನ್ಯ ಗುರುವಿನ ಗುರುಕುಲ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ. ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ. ನಾಗಲಾಂಬಿಕೆಯ ಮಮತೆಯ ಜ್ಯೋತಿ, ಮಹದೇವಕ್ಕನ ಕರುಹಿನ ಜ್ಯೋತಿ. ಚೆನ್ನಬಸವನ ಚಿನ್ಮಯ ಜ್ಯೋತಿ, ಸಿದ್ಧರಾಮನ ಶ್ರದ್ಧೆಯ ಜ್ಯೋತಿ. ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ. ಗಂಗಾಂಬಿಕೆಯ ಕಂಗಳ ಜ್ಯೋತಿ, ನೀಲಾಂಬಿಕೆಯ ನಿರ್ಮಲ ಜ್ಯೋತಿ. ಬಲದೇವರ ಸರ ಒಲವಿನ ಜ್ಯೋತಿ, ಬಿಚ್ಚಲ ರಾಜನ ಬಲಗೈ ಜ್ಯೋತಿ. ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ. ಅಲ್ಲಮದೇವರ ಒಲ್ಮೆಯ ಜ್ಯೋತಿ, ಶರಣ ಶರಣೆಯ ಮಂಗಳ ಜ್ಯೋತಿ. ಕಲ್ಯಾಣಪುರದ ಕ್ರಾಂತಿಯ ಜ್ಯೋತಿ, ಸಮತೆಯ ಸಾರಿದ ಶಾಂತಿಯ ಜ್ಯೋತಿ. ಕಾಯಕ ಮಹಿಮೆಯ ಕಲಿಸಿದ ಜ್ಯೋತಿ, ಆಯಕೆ ಮಿತಿಯನು ಹಾಕಿದ ಜ್ಯೋತಿ. ಮೂಢರೂಢಿಗಳ ಅಳಿಸಿದ ಜ್ಯೋತಿ, ಕೂಡಲ ಸಂಗನ ಕೂಡಿದ ಜ್ಯೋತಿ.
ಬಸವೇಶ ಹರ ಹರ ಮಹದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಲಿಂಗೈಕ್ಯ ಹಾಗೂ ಸ್ಮರಣೀಯ ಈ ಸಂದರ್ಭದಲ್ಲಿ ಜೊತೆಗೆ ಒಡನಾಡಿದ್ದಂತಹ ಒಂದೆರಡು ನೆನಪುಗಳು ಹಾಗೂ ವಿನಯಪೂರ್ವಕವಾದಂತಹ ನಡೆ ನುಡಿ, ಚಿಕ್ಕವರ ಜೊತೆ ಚಿಕ್ಕವರಾಗಿ ದೊಡ್ಡವರ ಜೊತೆ ವಿನಯದಿಂದ ಎಲ್ಲರ ಜೊತೆಯೂ ಒಂದಾಗಿ ಬೆರೆಯುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಹೊಂದಿದ್ದಂತಹ ಮಾಣಿಕ್ರಾವ್ ಧನಶ್ರೀರವರ ಬಗ್ಗೆ ತಮ್ಮ ಅಳಿಯರಾದ ಶಿವಶರಣಪ್ಪನವರು ಹೇಳಿರುವ ಮಾತುಗಳನ್ನು ಕೇಳೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶಿವಶರಣಪ್ಪ ಮದ್ದೂರ್, ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀ ಅವರ ಅಳಿಯ. ಅವರ ಲಿಂಗೈಕ್ಯ ಸಂಸ್ಮರಣೆಯ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಒಡನಾಡಿದಂತಹ ಒಂದೆರಡು ನೆನಪುಗಳು. ಅವರ ಜೊತೆಯ ಒಡನಾಟದಲ್ಲಿ ನಾನು ಕಂಡದ್ದು ಅವರಲ್ಲಿ ಒಬ್ಬ ಸರಳ ಮತ್ತು ಸ್ನೇಹಜೀವಿಯನ್ನು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮದೇವ ಎನ್ನುವಂತಹ ವಿನಯವಂತ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮದೇವ ಎನ್ನುವಂತಹ ವಿನಯಪೂರ್ವಕವಾದಂತಹ ನಡೆನುಡಿ ಅವರದು. ಚಿಕ್ಕವರ ಜೊತೆ ಚಿಕ್ಕವರಾಗಿ ದೊಡ್ಡವರ ಜೊತೆ ವಿನಯದಿಂದ ಎಲ್ಲರ ಜೊತೆಯೂ ಒಂದಾಗಿ ಬೆರೆಯುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರದು. ಬೀದರ್, ಗುಲ್ಬರ್ಗ, ಬೆಂಗಳೂರು, ಕರ್ನಾಟಕದಾದ್ಯಂತ ಎಲ್ಲಿಯೇ ಬಸವ ತತ್ವದ, ವಚನ ಸಾಹಿತ್ಯದ, ಕನ್ನಡ ಸಾಹಿತ್ಯದ ವಿಚಾರ ಸಂಕಿರಣಗಳು ನಡೆದರೂ ಅಲ್ಲಿ ಅವರು ಹಾಜರಾಗ್ತಾಯಿದ್ರು. 20 ವರ್ಷಗಳ ಈ ಒಡನಾಟದಲ್ಲಿ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದಾಗಲೆಲ್ಲ ಮುಖ್ಯವಾಗಿ ಮಾತಾಡ್ತಿದ್ದದ್ದು ವಚನ ಸಾಹಿತ್ಯ ಮತ್ತು ಬಸವ ತತ್ವವನ್ನೇ. ಅಷ್ಟೇ ಏಕೆ 3 ವರ್ಷ ನಾನು ವಿದೇಶದಲ್ಲಿದ್ದಾಗ ಅಲ್ಲಿಂದ ನಾವು ಯಾವಾಗಲಾದರೂ ಫೋನ್ ಮಾಡಿದ್ರೆ ಮತ್ತೆ ವಚನ ಸಾಹಿತ್ಯ, ಬಸವ ತತ್ವದ ವಿಚಾರಗಳನ್ನು ಅಲ್ಲಿಯೂ ಸಹಿತ ಮಾಡ್ತಾಯಿದ್ವಿ. ಅವರ PhD ಪ್ರಬಂಧ ಕನ್ನಡದಲ್ಲಿ ಕಾಲಜ್ಞಾನ ಸಾಹಿತ್ಯ, ಇದನ್ನು ಪ್ರಕಟಣೆ ಮಾಡುವುದಕ್ಕೆ ಪೂರ್ವದಲ್ಲಿ ಅದನ್ನು ರಿವ್ಯೂ ಮಾಡಬೇಕಾಗಿತ್ತು. ಅದರ ರಿವ್ಯೂ ಕಾರ್ಯದಲ್ಲಿ ನನ್ನ ಮಕ್ಕಳಾದ ಸ್ವಾತಿ, ಶ್ರುತಿ ಮತ್ತು ನನ್ನ ಧರ್ಮಪತ್ನಿಯಾದ ಭಾರತೀಯವರು ಸಹಿತ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅವರ ಜೊತೆಗೆ ನಾವು ಕಾಲಜ್ಞಾನ ವಚನ ಸಾಹಿತ್ಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಹಾಕಿ ತಿಳಿದುಕೊಂಡು ನೋಡಿದಾಗ ಅವರಲ್ಲಿ ನಾನು ಕಂಡದ್ದು ವೈಜ್ಞಾನಿಕ ಮನೋಭಾವ. ಆ ಪುಸ್ತಕ 2013ರಲ್ಲಿ ಸುತ್ತೂರು ಶ್ರೀಗಳು ಮೈಸೂರಿನ ಕಲಾಭವನದಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಅದನ್ನು ಬಿಡುಗಡೆಗೊಳಿಸಿದರು. ಅವರು ಕೊನೆಯ ಉಸಿರಿರೋವರೆಗೂ ಬಸವ ತತ್ವ, ಬಸವಣ್ಣನವರ ವಿಚಾರಗಳು, ವಚನ ಸಾಹಿತ್ಯ ಇದನ್ನೇ ಮನಗಳಿಗೂ ಬಿತ್ತರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರು ಮಾಡಿದಂತಹ ಕಾರ್ಯಗಳು ನಮಗೆ ಇಂದು ದಾರಿದೀಪ. ಎಲ್ಲರಿಗೂ ಶರಣಾರ್ಥಿಗಳು. ಲಿಂಗೈಕ್ಯ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಸ್ನೇಹಿತರಾದಂತಹ ಡಾಕ್ಟರ್ ಬಸವರಾಜ್ ಮೋದಿಯವರು ಇವರಿಬ್ಬರ 35 ವರ್ಷಗಳ ಸ್ನೇಹ ಸಂಬಂಧಗಳ ಬಗ್ಗೆ ಹಾಗೂ ಮಾಣಿಕ್ರಾವ್ ಧನಶ್ರೀರವರು ನೀಡುತ್ತಿದ್ದಂತಹ ಮಾರ್ಗದರ್ಶನಗಳ ಬಗ್ಗೆ ಹೇಳಿರುವ ಮಾತುಗಳನ್ನು ಕೇಳೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀ ಅವರು ನನಗೆ ಭಾಳ ಆತ್ಮೀಯರು. ಅವರು ನಮ್ಮ ಸಂಬಂಧ ಸುಮಾರು 35-36 ವರ್ಷಗಳ ಹಿಂದೆ ಹೋಗ್ತದೆ. ಅವರು ಆಗಿಂದಾಗೆ ನಮ್ಮ ವಿಶ್ವೇಶ್ವರ ನಗರಕ್ಕೆ ಬರ್ತಾಯಿದ್ರು. ನಮ್ಮ ಆತ್ಮೀಯರಾದ ಡಾಕ್ಟರ್ MS ಲಟ್ಟಿ ಅವ್ರನ್ನ ಭೇಟಿ ಆಗಲಿಕ್ಕೆ, ಅವ್ರ ಮಿತ್ರರಾದ ಕುಪೇಂದ್ರ ಪಾಟೀಲ್ ಅವ್ರ ಭೇಟಿ ಆಗಲಿ ಬಂದಾಗ ಅವ್ರದಿಂದ ಏನದಲ್ಲ ಭೇಟಿ ಆಗ್ತಾಯಿತ್ತು, ಸಂಪರ್ಕ ಚರ್ಚೆಗಳೆಲ್ಲ ನಡೀತಾ ಇದ್ವು. ಇಂಥ ಒಂದು ಭೇಟಿಯ ಸಂದರ್ಭದಲ್ಲಿ ನಾನು ವಚನಗಳನ್ನು ಮನೆಗೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮಾಣಿಕ್ರಾವ್ ಅಂತ ನಾನು ಹೇಳಿದಾಗ, ಮಾಣಿಕ್ರಾವ್ ಅವರು ನಾವು ಕೂಡ್ಕೊಂಡು ಡಾಕ್ಟರ್ MS ಲಟ್ಟಿ ಅವ್ರ ಹತ್ರ ಹೋದ್ವಿ. ಇಂಥದ್ದೊಂದು ಕಾರ್ಯಕ್ರಮ ಬೇಕ್ರಿ, ಈ ಶರಣ ಸಂಸ್ಕೃತಿ ಮನೆಗೆ ಮುಟ್ಟಬೇಕಾದ್ರೆ ಒಂದು ಮನೆ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಂತಂದಾಗ ಮಾಣಿಕ್ರಾವ್ ಅವರು, MS ಲಟ್ಟಿ ಅವರು ಸಂಪೂರ್ಣ ಸಹಕಾರ ನೀಡಿದ್ರಲ್ಲದೆ ಆ ಕಾರ್ಯಕ್ರಮ ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು, ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಮಾಣಿಕ್ರಾವ್ ಧನಶ್ರೀ ಅವರು ಒಂದು ಒಳ್ಳೆಯ ಸಲಹೆ ಏನು ನೀಡಿದ್ರು ಅಂದ್ರೆ, ನೋಡ್ರಿ ಮೋದಿಯವರೇ, ವಚನಗಳನ್ನು ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ
ಸಿದ್ಧಾಂತದ ರೂಪದಲ್ಲಿ ಹೊರಗೆ ಒಯ್ಯೋಣ ಅಂತ ಹೇಳಿದರು. ಅದನ್ನು ಧಾರ್ಮಿಕ ರೂಪದಲ್ಲೇ ಹೊರಗೆ ಮಠ ಮಾನ್ಯಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಈ ರೀತಿಯಲ್ಲಿ ಒಯ್ದರೆ ಇದಕ್ಕೊಂದು ಮೆರುಗು ಬರ್ತದೆ ಅಂತ ಅವರು ಹೇಳಿದ ಸಲಹೆ ಮೇರೆಗೆ ನಾವು ಕುಪ್ಪನಿ ಪಾಟೀಲರು, ಎಸ್ ಪಾಟೀಲರು, ಇನ್ನಿತರ ಎಲ್ಲ ಜನ ಕೂಡ್ಕೊಂಡು 25 ವರ್ಷಗಳ ಹಿಂದೆ ವಚನೋತ್ಸವ ಅಂತ ಅನ್ನೋದು ಒಂದು ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಯ ಒಂದು ಸತ್ಸಂಗದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮಾಡಿದ ನಂತರ ಈ ಕಾರ್ಯಕ್ರಮದಲ್ಲಿ ಅನುಭವ ನೀಡಲಿಕ್ಕೆ ಅನುಭವಸ್ಥರು, ಸಾಹಿತಿಗಳು ಅವರ ಅವಶ್ಯಕತೆ ನಮಗೆ ಭಾಳ ಇತ್ತು. ಅಂಥ ಹೊತ್ತಿನಲ್ಲಿ ಮಾಣಿಕ್ರಾವ್ ಧನಶ್ರೀಯವರು ಅವಾಗ ಇನ್ನೂ ಇಳಿ ವಯಸ್ಸಿನಲ್ಲಿ ಇರಲಿಲ್ಲ, ಮಧ್ಯ ವಯಸ್ಸಿನವ್ರು ಇದ್ರೂ ಅವರಿಗೆ ಎಷ್ಟೇ ಅಡೆತಡೆಗಳಿದ್ರೂ, ಮಳೆ ಬರಲಿ, ಚಳಿ ಇರಲಿ, ಅವ್ರಿಗೆ ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ಪ್ರತಿ ಕಾರ್ಯಕ್ರಮಕ್ಕೂ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಷ್ಟೇ ಅಲ್ಲ, ಅವಾಗವಾಗ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಒಂದು ಲಾಭವನ್ನು ನಮಗೆಲ್ಲ ನೀಡ್ತಾ ಇದ್ದರು. ನಮ್ಮ ವಚನೋತ್ಸವ ಕಾರ್ಯಕ್ರಮ ಇವತ್ತು ನಾಡಿನಲ್ಲಿ ಹೆಸರೇ ಮಾಡಿದೆ. ಅದಕ್ಕೆ ಮಾಣಿಕ್ರಾವ್ ಧನಶ್ರೀಯವರ ಕೊಡುಗೆಯು ದೊಡ್ಡದು. ಯಾಕಂದರೆ ಇಷ್ಟೇ ಅಲ್ಲ, ಯಾವಾಗಾವಾಗ ನಮಗೆ ತೊಂದರೆ ತೊಡಕುಗಳು ಬಂದಾಗ ನಮಗೆ ಮಾರ್ಗದರ್ಶನ ಮಾಡೋರು ಮಾಣಿಕ್ರಾವ್ ಧನಶ್ರೀಯವರಾಗಿದ್ದರು. ಅಷ್ಟೇ ಅಲ್ಲ, ನಾನು ಸ್ವಪ್ನ ಲೋಕ ಅಂತ ತಿಳ್ಕೊಂಡು ಒಂದು ಪತ್ರಿಕೆ ಬರ್ತಾಯಿತ್ತು. ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಒಂದು ಲೇಖನ ಬರೀಬೇಕು. ನನಗೇನು ಅನಿಸುತ್ತು ಅಂದ್ರೆ ಪ್ರಥಮ ಆಧುನಿಕ ವಚನಕಾರ ಅಂದ್ರೆ ಹರ್ಡೇಕರ್ ಮಂಜಪ್ಪನವರು ಅಂತ ನನ್ನ ವಿಚಾರ ಇತ್ತು. ಆದ್ಯ ಆಧುನಿಕ ವಚನಕಾರ ಮಂಜಪ್ಪನವರು ಅಂತ ಹೇಳಿ ಅದನ್ನು ನಾನು ಮಾಣಿಕ್ರಾವ್ ಧನಶ್ರೀಯವ್ರಿಗೆ ಹೇಳಿದೆ, ಹಿಂಗೆ ಒಂದು ಲೇಖನ ಬರೀಬೇಕಂತ ಮಾಡಿದ್ದೀನಿ ರೀ, ನನಗೆ ಆಧಾರಗಳು ಬೇಕಲ್ಲ ಅಂದಾಗ, ಭಾಳ ಒಳ್ಳೇದಾಯ್ತು ಬರ್ರಿ ಅಂತ ತಿಳ್ಕೊಂಡು ನನ್ನ ಹತ್ರ ಒಂದು ಪುಸ್ತಕ ನಾವೇ ಬರೆದಿದ್ದದ ಅಂತ ಹೇಳಿ ಅವರು ಮತ್ತು ಕಾಶಿನಾಥ್ ರೆಡ್ಡಿಯವರು ಸಂಪಾದಿಸಿದ ಜನಸೇವಕನ ವಚನಗಳಂತ ಪುಸ್ತಕ ಕೊಟ್ಟರು. ಆ ಪುಸ್ತಕದ ಆಧಾರ ಮೇಲೆ ನಾನು ಸ್ವಪ್ನ ಲೋಕಕ್ಕೆ ಆದ್ಯ ಆಧುನಿಕ ವಚನಕಾರ ಹರ್ಡೇಕರ್ ಮಂಜಪ್ಪನವರು ಅಂತ ಲೇಖನ ಬರೆದಾಗ ಅದಕ್ಕೆ ಏನು ಪ್ರತಿಕ್ರಿಯೆ ಬಂದವು ರೀ. ಅವರಲ್ಲ ಇವರಲ್ಲ ಅವರು ಅಂತ ಏನೇನು ಎಲ್ಲರೂ ವಾದ ವಿವಾದ ಎಲ್ಲ ನಡೆದು ಕಡೆಗೆ ಏನದಲ್ಲ, ನಾನು ಈ ಒಂದು ಇವರು ಮಾಣಿಕ್ರಾವ್ ಧನಶ್ರೀಯವರು ಸಂಗ್ರಹ ಮಾಡಿದ ಆದ್ಯ ಆಧುನಿಕ ವಚನಕಾರ ಪುಸ್ತಕವನ್ನು ಅವರಿಗೆ ಕೊಟ್ಟಾಗ ಅವತ್ತಿನಿಂದ ಎಲ್ಲರೂ ಒಪ್ಕೊಂಡ್ರು. ಅಂದ್ರೆ ಮಾಣಿಕ್ರಾವ್ ಧನಶ್ರೀಯವರು ಒಂದು ಸಾಹಿತ್ಯ ಸಂಶೋಧನೆಯ ಒಂದು ಆಳ ಎಷ್ಟಿತ್ತು ಅಂದ್ರೆ ಅದಕ್ಕೆ ಯಾರೂ ಪ್ರಶ್ನೆ ಮಾಡುವಂತಿರಲಿಲ್ಲ. ಈ ಮಾಣಿಕ್ರಾವ್ ಧನಶ್ರೀಯವರು ಇಷ್ಟೇ ಅಲ್ಲ, ನಮ್ಮ ಕಾಲದ ಸರ್ವಜ್ಞ ಅಂತಿದ್ದಿನ ಅಶುಕವಿ ಅಂತಿದ್ರೆ ಅವರು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಉರ್ದುವಿನಲ್ಲಿ ವಚನಗಳು ಬರಿತಾ ಇದ್ದರು, ಹಿಂದಿಯಲ್ಲಿನೂ ಬರಿತಾ ಇದ್ದರು. ನಮ್ಮ ವಚನೋತ್ಸವ ಕಾರ್ಯಕ್ರಮದಲ್ಲಿ ಹಿಂದಿಯಲ್ಲಿ ಆಗಿಂದಾಗೆ ಭಾಷಾಂತರ ಮಾಡಿ ವಚನಗಳು ಹೇಳ್ತಾ ಇದ್ದರು, ಉರ್ದುವಿನಲ್ಲಿ ಹೇಳ್ತಾ ಇದ್ದರು. ನಾನು ಒಂದು ಸಲ ಹೇಳಿದ್ದೆ, ನೀವು ಉರ್ದುದಾಗ ಇಷ್ಟೆಲ್ಲ ಭಾಷಾಂತರ ಮಾಡ್ತೀರಿ, ಅವನ್ನ ಪ್ರಕಟ ಮಾಡಿಸ್ಬೇಕಲ್ರಿ ಅಂಥೇಳಿ. ಮಾಡೋಣ ಅಂತ ಹೇಳಿದ್ರು, ಆದರೆ ಅದಾಗಲಿಲ್ಲ. ಇಂಥ ಮಾಣಿಕ್ರಾವ್ ಅವರು ಬಹುಮುಖ ವ್ಯಕ್ತಿತ್ವ, ಬಸವಾದಿ ಶರಣರ ವಚನಗಳನ್ನು ಅವರು ಅಧ್ಯಯನ ಮಾಡಿದ ಅಷ್ಟೇ ಅಲ್ಲ, ಪಚನ ಮಾಡಿಕೊಂಡಿದ್ದರು. ಪಚನ ಮಾಡಿಕೊಂಡಿದ್ರು ಅಷ್ಟೇ ಅಲ್ಲ, ಅವುಗಳನ್ನು ಆಚರಣೆಯಲ್ಲಿ ತಂದಿದ್ದರು. ಇದು ಅವರ ವ್ಯಕ್ತಿತ್ವದ ಒಂದು ವಿಶೇಷತೆ. ಹೀಗಾಗಿ ಮಾಣಿಕ್ರಾವ್ ಅವರು ನಮ್ಮೆಲ್ಲರಿಂದ ಒಂದು ಮಾದರಿ ವ್ಯಕ್ತಿಯಾಗಿದ್ದರು ನಮಗವರು. ಅಂಥ ಮಾಣಿಕ್ರಾವ್ ಧನಶ್ರೀಯವರು ನಮ್ಮೊಂದಿಗೆ ಇದ್ದಿದ್ದು, ನಮ್ಮ ವಚನೋತ್ಸವಕ್ಕೆ ಒಂದು ಬೆಂಬಲ ನೀಡಿದ್ದು, ಅದು ಹುಟ್ಟುವಂತ ಮಾಡಿದ್ದು ಚಿರವಾಗಿ ನೆನಪಿಡುವಂಥ ಒಂದು ವಿಷಯ ಅಂತ ಹೇಳುತ್ತೇನೆ. ವೀಕ್ಷಕರೇ, ಕೇಳಿದ್ರಲ್ಲ, ಡಾಕ್ಟರ್ ಬಸವರಾಜ್ ಮೋದಿರವರು ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಬಗ್ಗೆ ಆಡಿರುವ ಮಾತುಗಳನ್ನು. ಅದೇ ರೀತಿ ಅವರ ಮತ್ತೋರ್ವ ಸ್ನೇಹಿತ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಎಚ್ ಕಾಶಿನಾಥ್ ರೆಡ್ಡಿರವರು ಮಾಣಿಕ್ರಾವ್ ಧನಶ್ರೀರವರ ಬಗ್ಗೆ ಹೇಳಿರುವ ಒಂದಿಷ್ಟು ಮಾತುಗಳನ್ನು ಆಲಿಸೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ಎಚ್ ಕಾಶಿನಾಥ್ ರೆಡ್ಡಿ ಅಂತಂದು ನಾನು ಸುಮಾರು 40 ವರ್ಷಗಳ ಹಿಂದೆ ಹುಮ್ನಾಬಾದ್ ತಾಲೂಕಿನಲ್ಲಿದ್ದೆ. ನನಗೆ ಯಾವುದೂ ಉದ್ಯೋಗ ಇಲ್ಲದ ಕಾರಣ ನಾನು ಮೆಟ್ರಿಕ್ ನಂತರ ಎಲ್ಲಾದರೂ ಒಂದು ಉದ್ಯೋಗ ಹುಡುಕಬೇಕು ಅಂತಂದು ಆ ಕಾಲದಲ್ಲಿ ಪ್ರಯತ್ನ ಪಟ್ಟಾಗ ನನಗೆ ಸರ್ಕಾರದಿಂದ ಪ್ರಾಥಮಿಕ ಶಾಲೆ ಶಿಕ್ಷಕ ಅಂತಂದು ನನಗೆ ನೇಮಕಾತಿ ಆಯಿತು. ನಾನು ಬಸವ ಕಲ್ಯಾಣ ತಾಲೂಕಿನ ಸಸ್ತಾಪುರದಲ್ಲಿ ನನಗೆ ನೇಮಕಾತಿ ಆದಾಗ ಅಲ್ಲಿ ನಾನು ಜಾಯಿನ್ ಆಗಿ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಮುಂದೆ ಓದಬೇಕು ಅಂತಕ್ಕಂಥ ಇಚ್ಛೆ ಇತ್ತು. ಬಸವ ಕಲ್ಯಾಣದಲ್ಲಿ SS ಖೂಬಾ ಬಸವೇಶ್ವರ ಕಾಲೇಜ್ ಅಂತಂದು ಅಲ್ಲಿ ಡಿಗ್ರಿ ಕಾಲೇಜ್ ಇತ್ತು. ಆ ಡಿಗ್ರಿ ಕಾಲೇಜ್ಗೆ PUCಗೆ ನಾನು ಅಟೆಂಡ್ ಆದೆ. ಹಾಗೆ
ನಾವು ಈ ಕಡೆ ಡ್ಯೂಟಿ ಮಾಡ್ತಾ ಮತ್ತು ಯಾವಾಗಾದರೂ ಕ್ಲಾಸ್ ತೋತಿದ್ದೆವು, ತೊಗೊಂಡು ಆ ರೀತಿ ನಾವು ಮಾಡ್ತಾಯಿದ್ದೆವು. ಮಾಡಾಗ ನಮಗೆ ಮುಂದೆ ಕನ್ನಡ ಹೇಳ್ತಕ್ಕಂಥವ್ರು ಯಾರು ಅಂತಂದ್ರೆ ಮೊಟ್ಟ ಮೊದಲು ಯಾರು ಹೇಳ್ತಾರ ಅಂತಂದ್ರೆ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀ ಅವರು ಕನ್ನಡ ಹೇಳ್ತಾರ ಅಂತಂದು. ಇದಕ್ಕಿಂತಲೂ ಮೊದಲ ನಾನು 7ನೇ 8ನೇಕ್ಕಿದ್ದಾಗ ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀ ಅವರು IOS ಆಗಿ ಇದ್ದರು, ಕೆಲಸ ಮಾಡ್ತಿದ್ರು ಗೌರ್ಮೆಂಟ್ದು. IOS ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರು ಕೇಳಿದ್ದೆ ನಾನು. ಹಾಗಾಗಿ ಅವರು ಆಯಾ ಊರಿಗೆ ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಅದು ಮಾಡ್ತಿದ್ರು. ಅದು ಇಲ್ಲಿ ಅವರು ಲೆಕ್ಚರರ ಕನ್ನಡ ಅಂದ್ರೆ ನಂಗೆ ಭಾಳ ಸಂತೋಷ ಆಯಿತು. ನಾನು PUC ಮತ್ತು ನಮ್ಮಲ್ಲಿಂದೇ ಶುರು ಆಯಿತು 2 ವರ್ಷ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷ ಶುರು ಆಯಿತು. 2 ವರ್ಷನಾಗ ನಾನು 2 ವರ್ಷ ಸರಿಯಾಗಿ ಅಟೆಂಡ್ ಆಗಿಲ್ಲ. 1 ವರ್ಷ ಅಂತೂ ಸುಮ್ಮನೆ ಹಾಜರಾತಿ ಕೊಟ್ಟು ನಮ್ಮ SM ಹೊಳಿಯವರು ಪ್ರಿನ್ಸಿಪಾಲ್ ಇದ್ದರು. ನಾವು ಗೌರ್ಮೆಂಟ್ ಸರ್ವೆಂಟ್ ಇದ್ದೇವೆ ಅಂತಂದಾಗ ಅವರು ನಮಗೆ ಕೊಟ್ಟರು, ನಾವು ಮಾಡಿದ್ವಿ. 2ನೇ PUCಗೆ ಹೋದಾಗ ಅವಾಗ ಧನಶ್ರೀ ಅವ್ರದ್ದು ಮುಖ ಅವ್ರ ಪರಿಚಯ ಆಯಿತು. ಪರಿಚಯ ಆದಾಗ ಸ್ವಲ್ಪ ನಾ ಹಿಂಗಿದ್ರಿ ಸರ್, ಹಿಂಗೆ ಅದು ಗೌರ್ಮೆಂಟ್ ಸರ್ವೆಂಟ ನಮ್ಮಂಥವ್ರು ಒಂದು 8-10 ಜನರು ಮಾಡ್ತಿದ್ರು. ಆಗ ಅವ್ರ ಪರಿಚಯ ಆಯಿತು. ಪರಿಚಯ ಆಗಿ ಅವರು ಎಷ್ಟು ನಮಗೆ ಹಚ್ಕೊಂಡು ಬಿಟ್ರು ಅಂತಂದ್ರೆ ನಾವು ಕ್ಲಾಸ್ ಮುಗಿದ್ರೂ ಕೂಡ ಹೋಗಿ ಎಲ್ಲಾದರೂ ಹೋಟೆಲ್ ಹೋಗಿ ಚಹಾದು ಕೊಡು ಮಾಡಿ ಮಾತದು ಆಡಿ ಅವ್ರ ಮನೆ ತನಕ ಹೋಗಿ ಅವ್ರಿಗೆ ಕಳಿಸಿ ನಮ್ಮ ಮನೆಗೆ ನಾವು ಹೋಗ್ತಿದ್ದೆವು. ಮತ್ತು ಊರಲ್ಲೂ ಕೂಡ ನಾವೇನಪ್ಪ ಅಂತಂದ್ರೆ ಯಾವುದು ಹಿಂದೆ ಬೀಳ್ತಿಲ್ಲ, ಒಳ್ಳೆ ಓದನ ನಾವು ಇದು ಮಾಡ್ತೀವಿ, ಸಂಪಾದಿಸ್ತಿದ್ದೆವು. ಚೆನ್ನಾಗಿ ಪಾಠನೂ ಕೂಡ ಹೇಳ್ತಿದ್ರು. ಆದರೆ ಮುಂದೆ ನಾನು BA ಫಸ್ಟ್ ಇಯರ್ಗೆ ಬಂದಾಗ ಅಖಿಲ ಕರ್ನಾಟಕದಲ್ಲಿ ಸರ್ವಜ್ಞನ 400ನೇ ವಚನೋತ್ಸವ ಮಾಡ್ತಕ್ಕಂಥ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಆವಾಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಿಕ್ಲೇರ್ ಮಾಡಿದ್ರು. ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೊಟ್ಟರು, ಮುದುಕರು ಹಿಡಿದು ಸಣ್ಣ ಮಕ್ಕಳ ತನಕ ಯಾರು ವಚನೋತ್ಸವದಾಗ ಭಾಗವಹಿಸ್ಬೋದು, ತಪ್ಪು ಅನ್ನಬಾರ್ದು, ರಿಪೀಟ್ ಆಗಬಾರ್ದು, ಒಳ್ಳೆ ವಚನಗಳು ಸರಿಯಾಗಿ ಅನ್ನಬೇಕು, ಯಾರು ಹೆಚ್ಚಂತಾರ ಅವರಿಗೆ ಪ್ರಥಮ ಪಾರಿತೋಷಕ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ 3 ಇದ್ದಾಗ ನಾನು ಅಂದ್ಕೊಂಡೆ ಏನು ಸರ್ವಜ್ಞನ ವಚನಗಳು ಸರಳ ಇರ್ತಾವ, ನೋಡೋಣ, ನನಗೆ ಆಗಾಗಲೇ ಒಂದು 8-10 ಬರ್ತೀವಿ, ನೋಡೋಣ ಅಂತಂದು ನಾನು ಭಾಗವಹಿಸಿ ನಾನು ಇದು ಮಾಡಿದ ಮೇಲೆ ಕಾಲೇಜ್ದಾಗ ಬಂದು ಸರ್ ಅವ್ರಿಗೆ ಹೇಳ್ದೆ, ಹಿಂಗೆ ಕೊಟ್ಟಾರ ಸರ ಅಂದರೆ ಏನು ಮಾಡಿರಿ ನೀವು ಅಂತ ಮಾಣಿಕ್ರಾವ್ ಧನಶ್ರೀ ಅವರು ನನಗೆ ಬೆನ್ನು ತಟ್ಟಿದ್ರು. ತಟ್ಟಿದ ಮೇಲೆ ನಾನು ಸರಿಯಾಗಿ ಮಾಡಿ ತಾಲೂಕಾ ಲೆವೆಲ್ದಲ್ಲಿ 175 ವಚನಗಳು ನಾನು ಹೇಳಿದೆ. ಹೇಳಿ ಅಷ್ಟು ಯಾರೂ ಮಾಡಿಲ್ಲ, ನಾನೇ ಪ್ರಥಮ ಸ್ಥಾನ ಪಡೆದಾಗ ಅವರು ಭಾಳ ಸಂತೋಷಪಟ್ಟರು. ಇಲ್ಲರಿ ನೀವು ತಾಲೂಕಾದಾಗ ಬಂದಿರಿ ಖರೆ ಮತ್ತು ಜಿಲ್ಲಾದಲ್ಲೂ ಬರಬೇಕು. ಅದಕ್ಕೆ ಕಾಲಾವಕಾಶ ಇತ್ತು. ಆಗ ನಾನು ಜಿಲ್ಲಾ ಮಟ್ಟದಲ್ಲೂ ಕೂಡ ಏನಪ್ಪ ಅಂತಂದ್ರೆ 517 ವಚನಗಳು ಹೇಳಿ ಪ್ರಥಮ ಸ್ಥಾನವನ್ನು ಪಡೆದೆ. ಎಲ್ಲ ಜಿಲ್ಲೆಗಳಿಂದ ಮೇಲೇನಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಿಪೋರ್ಟ್ ಹೋದಾಗ ಅಲ್ಲಿನ ಅಧ್ಯಕ್ಷರಿಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಬೀದರ್ ಒಂದು ಬಿಟ್ಟು ಯಾವ ಜಿಲ್ಲೆಯನ್ನು ಕೂಡ 200 ಒಳಗೆ 200 ಒಳಗೆ ಅಲ್ಲಿ ಬಂದಿತ್ತು ಅಷ್ಟು. ನಮ್ಮದು 500 ನೋಡಿ ಅವ್ರಿಗೆ ಭಾಳ ಖುಷಿಯಾಗಿತ್ತು. ಆಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ನೀನು ಇನ್ನೂ ಮಾಡು ಅಂತ ಎಲ್ಲ ಹೇಳಿ ಫೋನ್ ಅದು ಮಾಡಿದ್ರು. ಮತ್ತು ನನ್ನ ಜೀವನದಲ್ಲಿ ಅದು ನನಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್. ಅದು ನೋಡಿದ ಮೇಲೆ ನಮ್ಮ ಡಾಕ್ಟರ್ ಲಟ್ಟೆ ಅವರಿಗೆ ನನ್ನ ಮೇಲೆ ಭಾಳಷ್ಟು ಒಂದು ವಿಶ್ವಾಸ ಬಂತು. ಅವ್ರು ನಮಗೆ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅವ್ರೇನು ಕಲ್ತಿಲ್ಲ ಬಿಟ್ಟಿಲ್ಲ ನಾನು, ಆದರೂ ನನ್ನ ಮೇಲೆ ಭಾಳ ವಿಶ್ವಾಸ ಮಾಡಿ ಅವ್ರು ಏನು ಹೇಳಿದ್ರು ಅಂದರೆ ನೀನು ಜನಪದ ಬಗ್ಗೆ ಭಾಳ ಒಳ್ಳೆ ಕೆಲಸ ಮಾಡಬೇಕು, ಹೀಗೆಲ್ಲ ಬೀದರ್ ಜಿಲ್ಲೆಯಲ್ಲಿ ಜನಪದ ಸಾಹಿತ್ಯ ತುಂಬ ಅದೇ ಅಂತ ಹೇಳಿ ಅಲ್ಲಿ ಜನಪದ ಕವಿಹರ ಅಂದರೆ 2ನೇ ಶಿಶುನಾಳ ಶರೀಫ್ ಅಂತ ಅವ್ರಿಗೆ ನಾವು ಕರಿತೇವೆ. ಶಿಶುನಾಳ ಶರೀಫ್ ಎಷ್ಟು ಫೇಮಸ್ ಅನ್ನೋ ಅಷ್ಟು ಫೇಮಸ್ ಅವರು 7,000 ಪದ್ಯಗಳು ಬರೆದಾರಂಬೋದು ಗೊತ್ತಾಯಿತು. ಅದು ಸರ್ರಿಗೆ ನಾ ಹೇಳ್ದೆ, ಧನಶ್ರೀ ಸರ್ ಅಂದರು ಇಲ್ಲ ಅದನ್ನು ಕೆಲಸ ಮಾಡಿ ನೀನು ಹೇಳಿ. ನಾ ಈ ಎಲ್ಲ ಕೆಲಸ ಮಾಡ್ತಾನೆ ಆ ಕೆಲಸನೂ ಕೂಡ ಮಾಡ್ದೆ. ಅದರಲ್ಲಿ ಈಗ 7 ಸಂಪುಟಗಳು ಬಂದವ. ಒಂದು ತತ್ವಪದ ಸಾಹಿತ್ಯ ಸಂಪುಟ ಬಂದದು 8ನೇದು. ಮತ್ತೊಂದು ಏನಪ್ಪ ಅಂದ್ರೆ ಬಹುಭಾಷಾ ಕಾವ್ಯಧಾರಿ ಅಂತಂದು ಈಗ ನಾನು ಕೊಟ್ಟಿನ ಪ್ರಿಂಟ್ ಆಗ್ಯದದು, ಇವತ್ತನೆಲ್ಲ ಬರ್ತದೆ. ಹೀಗೆ ಸುಮಾರು 9-10 ಪುಸ್ತಕಗಳು ಒಬ್ಬ ಜನಪದ ಕವಿ ಮ್ಯಾಗ ಬಿಡುಗಡೆ ಆಗಿದ್ದು. ಅದು ಬೀದರ್ ಜಿಲ್ಲೆದು ನಮ್ಮದೇ ಫಸ್ಟ್. ಲಟ್ಟೆ ಅವ್ರು ಹೇಳಿದ ಪ್ರಕಾರ ನನಗೆ ಭಜನೆ ಹಾಡುಗಳ ಸಂಗ್ರಹ ಮಾಡಬೇಕಾಗಿತ್ತು. ಸಂಗ್ರಹ ಮಾಡಾಗ ನಾ ಇವ್ರಿಗೆ ಅಂದ, ನೀವು ನಿಮ್ಮ ಕಡೆ ಧನಶ್ರೀ ಕಾಡಿ ಬೆಂಬಳಖೇಡ ಅಲ್ಲಿ ಎಲ್ಲರೂ ಸಿಗ್ತಾವೇನು ಸರ್ ಅಂತಾರೆ. ಅಲ್ಲಿ ಭಂಗೂರ್ ಅಂತದ್ರಿ, ಅಲ್ಲಿ ಚನ್ನವೀರಪ್ಪ ಅಂತ ಒಬ್ಬರು ನಮ್ಮ ನೆಂಟರ ಪೈಕಿನೇ, ಅವ್ರ ಬಲ್ಲಿ ಏನಾದರೂ ಸಿಗ್ತಾವೆ ಹೋಗಾರ ನಡ್ರಿ ಅಂತಂದು ಅವರು ನಾವು ಹೋದೆವು. ಅಲ್ಲಿ ಹೋದಾಗ ಅವ್ರ ಪಾಪ
ನೆಂಟರೇ ಆಗಬೇಕು ಇವ್ರಿಗೆ, ಮತ್ತು ಇವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತಾಗ ಆ ಭಾಗದಾಗ ಎಲ್ಲ ಒಳ್ಳೆಯ ಕೆಲಸ ಮಾಡ್ಯಾರ ಅಂತಂದು ಇವ್ರಿಗೆ ಅಭಿಪ್ರಾಯ ಇದ್ದು ಅವ್ರು ಕರೆದ್ರು ನಮಗೆ. ಕರೆದು ಚಹಾ ಪಾನಿ ಎಲ್ಲ ಮಾಡಿದ ಮೇಲೆ ಅವ್ರು ಹೇಳಿದ್ರು, ಸರ್ ನನಗೆ ಕೆಲವು ವಚನ ಬರ್ತಾವ್ರಿ ಅಂತಂದರು. ವಚನ ಬರ್ತಾವಂದ್ರೆ ಯಾರದೇ ಮನೆಗೆ ಹೋದಾಗ ವಯಸ್ಸು ಕಲ್ತವ್ರು ಹೇಳ್ತಾರೆ ನಮ್ಗೆ ವಚನ ಬರ್ತಾವ್ರಿ ಅಂತ. ಅದಕ್ಕೆ ವಚನ ಬರ್ತಿರ್ಬೋದು ಅನ್ರಿ ಅಂತಂತ ಅಂದೆವು. ಅನ್ರಿ ಅಂತಂದ್ರೆ ಅವರು ವಚನ ಅಂದ್ರಿ. ಆ ವಚನ ಅಂದಮೇಲೆ ಆ ವಚನದ ಕೊನೆಗೇನಪ್ಪ ಅಂತಂದ್ರೆ ಜನಸೇವಕನ ವಚನಗಳು ಜನಸೇವಕಂಗೆ ಕೃಪೆಯಾಗುವು ಅಂತಕ್ಕಂಥದ್ದು ಬಂತು. ನಂದ ಇಷ್ಟು ಶರಣರು ದುಡಿಯೋ ಜನಸೇವಕ ಅಂತಕ್ಕಂಥ ಅಂಕಿತ ಯಾರಿಗೂ ಇಲ್ಲ, ಇದು ಮಾತ್ರ ಹೊಸದೇ ಅದ ಅಂದು ನಾವೊಂದೇವು ಚನ್ನವೀರಪ್ಪರೇ ಇದು ಯಾರು ಬರ್ಸ್ಯಾರ ಎಲ್ಲಿಂದ ತಂದಿರಿ ಅಂತಂದ್ರೆ ಅವರು ಹೇಳಿದ್ರು, ನನಗೆ ಎಲ್ಲಿಂದ ಅವರಿ ನನಗೇನು ನೆನಪಿಲ್ಲ, ಒಟ್ಟೊಂದು 32 ವಚನಗಳವ ಅಂತಂತಂದರು. ಅಂದ್ರೆ ಸ್ವಲ್ಪ ಹುಡುಕಿಡ್ರಿ ಅಂತಂದು ಆಗೋತ ಹುಣ್ಣಿ ಇತ್ತು ನಮಗೆ. ಹಿಂಗೆ ಓಡಾಡ್ದಾಗ ಹುಣ್ಣಿ ಅಮಾವಾಸ್ಯೆ ನೆನಪಿರ್ತಿಲ್ಲ. ಹುಣ್ಣಿ ಇದ್ದ ಕಾರಣ ಊಟ ಮಾಡೇ ಹೋಗ್ರಿ ಸರ್ ಅಂದ್ರೆ ಊಟ ಮಾಡಲ್ಲೇನಿಲ್ಲ, ಅದು ಹುಡುಕ್ ಕೊಡ್ಬೇಕು ನಮ್ಗೆ, ಊಟ ಮಾಡ್ತೇವೆ ಅಂತ ಅಂದ್ರೆ ನಾನು ನೋಡಿ ಇಡ್ತೀನಿ ಸರ್ ಅಂತಂದು ಅವ್ರು ಹೇಳಿದ ಮ್ಯಾಗ ಮತ್ತೆ ನಾವು ಎದ್ದು ಬಂದೆವು. ಮತ್ತೆ ಒಂದು 15 ದಿವಸ ಆದ್ಮ್ಯಾಗ ಹೋಗಿದ್ದೇವೆ ರೀ. ನಮಗೆ ಆಗೋತ್ತು ಅಮಾವಾಸ್ಯೆ ಇದ್ದಿದ್ದು ಗೊತ್ತಿಲ್ಲ. ಮನೆ ಮುಂದೆಲ್ಲ ಚಳಿ ಹೊಡಿಲತ್ತೀರು. ನಾ ಅಂದೆ ಯಾಕೋ ಚಳಿ ಹೊಡಿಲತ್ತಾರಲ್ಲ ಅಂದ್ರೆ ಅಮಾವಾಸ್ಯೆ ಅದ್ರಿ ಅಂದ್ರೆ ಅದು ನಂಬಲ್ಲಿ ಒಂದು ಗಾದೆ ಮಾತದ, ಅವ್ರಿಗೇನಪ್ಪ ಅಂದ್ರೆ ಕೆಣಕಬೇಡ್ರಿ, ಅವರು ಹುಣ್ಣಿಗೆ ಹತ್ತಿರ ಅಮಾವಾಸ್ಯೆತನ ಬಿಡಲ್ಲ ಅಂತ ಗಾದೆ ಮಾತು. ಆ ಪ್ರಕಾರ ಐತಲ್ಲ, ಇವತ್ತು ಅಮಾವಾಸ್ಯೆ ಅದ ಇವತ್ತು ಬಂದೇವಲ್ಲ ಮತ್ತೆ ಅಂತಂದು ಅವ್ರಿಗೆ ಚನ್ನವೀರಪ್ಪರು ಇವತ್ತರ ಸಿಕ್ತೇನೋ ಅಂದ್ರೆ ಇನ್ನೂ ಸಿಕ್ಕಿಲ್ಲೇ ಸರ್ ಅಂತ ಹೇಳಿದ್ರು ಅವರು. ಸಿಕ್ಕಿಲ್ಲ ಎಂಬುದು ಇವತ್ತು ಹೋಳ್ಗೆ ಮಾಡ್ಲತ್ತಾರ ಸರ್, ಊಟ ಮಾಡೇ ಹೋಗ್ಬೇಕು ಅಂದ್ರೆ ಅದು ಸಿಕ್ಕರೆ ಊಟ ಮಾಡ್ತೇವ್ರಿ ಅಂತ ಹೇಳಿದಾಗ ಮತ್ತೆ ಭೀ ನೋಡೋಣ ಅಂತಂದು ಆ ಪರ್ಖಾನಿ ಅಂತ ಇರ್ತಾವೆ ಆಚಿಗೀಚಿಗೆ ಹಳ್ಳಿದಾಗ, ಅದ್ರ ಮೇಲೆ ಒಂದು ಮೋಡ ಇತ್ತು. ಆ ಮಾಡಿದಾಗ ಏನಪ್ಪ ಅಂತಂದ್ರೆ ಒಂದು ಯಾವುದೋ ಗೋಳಿದ್ದು ನಾ ಕಿಲ್ಲವ ಏನೋ ನೋಡ್ರಿ ಅಂತ ನಾನೇ ಎದ್ದು ನಿಂತು ಕೈ ಮಾಡಿ ಆ ಒಳಗಿನ ತೆಕ್ಕೊಂಡ. ನೋಡೋ ತನಕ ಏನಾಯಿತು ಅಂತಂದ್ರೆ ಒಳಗೆ ಅದು ಒಂದು ಕಾಪಿ ಇತ್ತು. ಆ ಕಾಪಿದಾಗ ಮೋಡಿ ಅಕ್ಷರಗಳದಾಗ ಬರೆದಿತ್ತು, ಕನ್ನಡದ ಭಾಷೆ ಅಕ್ಷರಗಳು ಮೋಡಿ. ಅದನ್ನು ನೋಡಿದಾಗ ಅವ ಹೇಳ್ದು ಇದೇ ಅದರಿ, ಇದು ಭಾಳ ಚಲೋ ಐತೆ ನೋಡಿ, ಈಗ ನೀವು ಬಂದೆ ಹುಡುಕಿದಂಗೆ ಆಯಿತು ಅಂತಂತ ಹೇಳಿ ಆ ವಚನಗಳೆಲ್ಲ ಓದಿ ಹೇಳಿದ್ರು. ಭಾಳ ನಮಗೆ ಖುಷಿ ಆಯಿತು. ಅದಕ್ಕೆ ನಾವು ಊಟ ಅಡುಗೆ ತಯಾರಾಗತ್ತಾನೆ ನನಗೆಲ್ಲ ಹೇಳಿ ಓದಿ ನಾ ಕನ್ನಡದಾಗ ಬರ್ಕೋತೀನಿ ಅಂತಂದು ನಾನೆಲ್ಲ ಕನ್ನಡದಾಗ 32 ವಚನಗಳು ಬರ್ಕೊಂಡು ಅಲ್ಲಿ ಊಟದ ಮಾಡಿ ಬಂದೆವು. ಮಾಣಿಕ್ರವ್ರು ಅಂದರು ಇದು ಭಾಳ ಚಲೋ ಐತ್ರಿ, ಹರ್ಡೇಕರ್ ಮಂಜಪ್ಪನ ಶಿಕ್ಕವ ಅಂದ್ರೆ ಭಾಳ ಚಲೋ ಐತೆ, ಅವ ವಚನೆ ಬರ್ದಿಲ್ಲ ಅಂತಂತಾರೆ ಎಷ್ಟೋ ಮಂದಿ ಅಂದು. ಅದಕ್ಕೆ ಇದಕ್ಕೆ ಆಧಾರ ಬೇಕಿದು, ಒಂದು ಕಾಪಿ ಸಿಕ್ಕರೆ ಯಾರು ಭೀ ನಂಬಲ್ಲ ಸರ್, ಇದು ಏನು ಮಾಡಬೇಕು ಅಂತಂತ ಹೇಳಿ ಆಧಾರ ಹುಡುಕ್ಬೇಕಂತಂದ್ರೆ ಯಾರಿಗೆ ಕೇಳಿದ್ರೆ ಭೀ ಎಲ್ಲರೂ ಎಂತೆಂಥ ಡಾಕ್ಟ್ರೇಟ್ ಮಾಡಿದರು, ಲಟ್ಟೆವ್ರಿಗೆ ಕೇಳಿದ್ರು ಭೀ ಎಲ್ಲ ಅವರೆಲ್ಲ ಬರ್ದಿಲ್ರಿ ಅಂತಂತ ಹೇಳಿದ್ರು. ಹೇಳಿದಾಗ ನಮ್ಗೆ ಏನು ಅನ್ನಿಸ್ತು ಅಂತಂದ್ರೆ ಇದಕ್ಕೆ ಆಧಾರ ಇಲ್ಲದೆ ನಾವು ಬರ್ದೇವು ಅಂದ್ರೆ ಯಾರು ಭೀ ಒಪ್ಪಲ್ಲ ಅಂತಂದು ಕೊನೆಗೆ ಧಾರವಾಡಕ್ಕೆ ಹೋಗಾರ ನಡ್ರಿ ಅಂತ ಧಾರವಾಡಕ್ಕೆ ಹೋಗಿ ಧಾರವಾಡದ ವಿಶ್ವವಿದ್ಯಾಲಯದ ಎಲ್ಲ ಕೇಳಿದ್ರೆ ಅಲ್ಲಿ ಒಬ್ಬರು ಗಸ ಹಾಲಪ್ಪ ಅಂತಂತಿದ್ದರು, ರಾಜ್ಯಶಾಸ್ತ್ರದ ಹೆಡ್. ಅವರು ರಾಷ್ಟ್ರ ಧರ್ಮ ದ್ರಷ್ಟಾರ ಹರ್ಡೇಕರ್ ಮಂಜಪ್ಪ ಅಂತಂದು ಬುಕ್ ಬರ್ದಿರು. ಅದ್ರಾಗಿನೇ ಏನರದ ಅಂದ್ರೆ ಅದ್ರಾಗ ಎಲ್ಲ ಹುಡುಕ್ ನೋಡಿದೆವು, ಏನೂ ಇದ್ದಿಲ್ಲ ಇದ್ರ ಬಗ್ಗೆ. ಜನಸೇವಕನ ವಚನ ಬರ್ದ ನಮ್ಮಂತ ಅದು ಏನೂ ಯಾವುದೋ ಇದ್ದಿಲ್ಲ. ಅದು ನೋಡಿದ ಮ್ಯಾಗ ನಮ್ಗೆ ಭಾಳ ನಿರಾಶೆ ಆಯಿತು. ನಿರಾಶೆ ಆದ್ಮ್ಯಾಕೆ ಸರ್ ಅವ್ರು ಅಂದರು ಹ್ಯಾಂಗೆ ಮಾಡ್ಯಾರಿ ಅಂದ್ರೆ ನಾಂದ ಅದೇನಿಲ್ಲ ಸರ್, ಆಲ್ಮಟ್ಟಿ ಆಶ್ರಮ ಇತ್ತು, ಆಲ್ಮಟ್ಟಿ ಆಶ್ರಮದಾಗ ಹರ್ಡೇಕರ್ ಮಂಜಪ್ಪರು ಇರ್ತಿರು. ಅವ್ರ ಬಳಿ ಸಿದ್ಧಾಯಿ ಪುರಾಣಿಕರು ಹೋಗಿ ಕೆಲವು ದಿವಸ ಇದ್ದಿದ್ರ ಅವರು. ಇದು ಏನಾದರೂ ಸಿದ್ಧಾಯಿ ಪುರಾಣಿಕರಿಗೆ ಗೊತ್ತಿರ್ತದ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಟೇ ಬಿಡಾರಿ ಇದು ಅಂತಂತ ಹೇಳಿ ಹಾಗೆ ಬೆಂಗಳೂರಿಗೆ ಹೋದೆವು. ಬೆಂಗಳೂರಿಗೆ ಹೋಗಿ ಪುರಾಣಿಕರು ಮನೆಗೆ ಹೋದೆವು. ಅದೇ ಸಂದರ್ಭದಲ್ಲಿ 75ರದಾಗೆ ಇಲ್ಲಿ ಗುಲ್ಬರ್ಗಾದಾಗ ಪುರಾಣಿಕರೇ ಸರ್ವಾಧ್ಯಕ್ಷರಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನದ್ದು. ಅವ್ರು ಬರೋದು ಒಂದು 4-5 ದಿವಸದಾಗ ಅವ್ರು ಬರೋರು ಇದ್ದರು. ಅವ್ರ ಮನೆಗೆ ಸಾಯಂಕಾಲ ಹೋಗಿ ಭೇಟಿ ಆದಾಗ ಸರ್ಗೆ ಎಲ್ಲ ಪರಿಚಯ. ಅವರು ನಾವು ಹೋಗಿ ಭೇಟಿ ಆದ್ಮ್ಯಾಕ ಅವ್ರಂದ್ರು ನೀವು ಭಾಳ ದಿವ್ಸ ಮ್ಯಾಗ ಬಂದಿರಿ, ಏನೇನು ಸುದ್ದಿ ಏನೂ ಇಲ್ಲ ಅಂತಂದ್ರೆ ನಾನು ಮೊದಲು ಏನು ಕೇಳಿದೆ ನಾನು, ನೋಡ್ರಿ ಸರ್ ನಾವು ನಿಂಬಲ್ಲಿ ಬಂದಿದ್ದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಅವ್ರು ಯಾವುದಾದ್ರೂ ವಚನಗಳು ಬರ್ದಾರೇನ್ರಿ ಅಂತ ನಾನು ಕೇಳಿದೆ. ಅಂದ್ರೆ ಅವ್ರು ಎಷ್ಟು ಸರಿಯಾಗಿ ಹೇಳಿದ್ರಿ, ಹರ್ಡೇಕರ್ ಮಂಜಪ್ಪ ಅವರು ಜನಸೇವಕನ ವಚನಗಳು ಅಂತ ಬರ್ದಾರ, ಅದ್ರ ಲಭ್ಯ ಇಲ್ಲದ ಪುಸ್ತಕ ಈಗ ಅಂತ ಹೇಳಿದ್ರು. ಅಂದ್ರೆ ನಿಂಬಲ್ಲಿ ಇರಬೇಕಲ್ರಿ ಸರ್ ಅಂತಂದ್ರೆ ನಾನು ಬುಕ್ ನೋಡೀನಿ, ಅದು ಸಣ್ಣದು ಬುಕ್ ಇತ್ತು 32 ವಚನಗಳದು, ಅದು ಲಭ್ಯ ಇಲ್ಲ ಈಗ ಯಾರ ಬಲ್ಲಿ ಅಂತ ದೊಡ್ಡ ಹೆಸರು ಇರ್ತಿತ್ತು. ಅದು ಎಲ್ಲ ತಪ್ಪಿಸ್ಕೊಂಡು ಮತ್ತು ಆದ್ರೂ ಕೂಡ ಶರಣ ಸಾಹಿತ್ಯ ಧರ್ಮ ಸಾಹಿತ್ಯ ಎಲ್ಲ ಪ್ರಚಾರ ಮಾಡ್ಯಾಳ. ಈಗ ಏನೋ ಮಾಡಿದ್ರೆ ಒಂದು ತಪ್ಪು ಮಾಫ್ ಮಾಡ್ಲಿಕ್ಕೇನು ಸಮಾಜದಾಗ ಇದು ಇಲ್ಲ, ಒಳ್ಳೆಯರೇ ಅವರು ಅಂತಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದ್ರೆ ಅವ್ರಲಿಂದ
ಬಸವ ಧರ್ಮ ಬೇಕಾದಷ್ಟು ಬೆಳೀತು, ಬಸವಣ್ಣವ್ರ ಬಗ್ಗೆ ಬೇಕಾದಷ್ಟು ಪ್ರಚಾರ ಮಾಡಿದ್ರು. ಅದಕ್ಕೆ ಮಾಣಿಕರಾವ್ ಧನಶ್ರೀಯವರು ಈ ಎಲ್ಲ ಒಂದು ರೀತಿಯಿಂದ ಅವ್ರು ನೋಡ್ರಿ ಒಂದು ಪ್ರಬುದ್ಧವಾದಂಥ ಸಾಹಿತಿ, ನಿಜವಾದಂಥ ಜ್ಞಾನಿ, ಆಳವಾದಂಥ ಅಭ್ಯಾಸ ಮಾಡಿದರು, ಬಸವಾಭಿಮಾನಿ. ಇಂಥ ಒಬ್ಬ ಶರಣ ಇವತ್ತು ನಮ್ಮ ಕಣ್ಣೆದುರಿನಲ್ಲೇ ನಮ್ಮ ಎದುರೇ ಇದ್ದು ನಮ್ಮ ಜೊತೆ ಇದ್ದು ನಮ್ಮಿಂದ ಮರೆಯಾಗ್ಯಾರ ಅಂತಂದ್ರೆ ಮರೆಯಾಗಿಲ್ಲ. ಅವ್ರು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಅವ್ರು ನಮ್ಮಲ್ಲಿ ಉಳಿದಾರ ಅಂತಂದು ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಂಡು ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರು ತಮ್ಮ ಕಡ್ಡಾಯ ಶಿಕ್ಷಣ ಕರೆ ಎಂಬ ನಾಟಕದಲ್ಲಿ ತಮ್ಮ ಸ್ನೇಹಿತರಾದ ಕುಪೇಂದ್ರ ಪಾಟೀಲ್ ರವರಿಗೆ ನಾಟಕದಲ್ಲಿ ಪಾತ್ರ ಮಾಡುವಂತೆ ಕೇಳಿಕೊಂಡಿದ್ದರು. ನಿವೃತ್ತ ಪ್ರಿನ್ಸಿಪಾಲರಾದ ಕುಪೇಂದ್ರ ಪಾಟೀಲ್ ರವರು ಮತ್ತು ಮಾಣಿಕ್ರಾವ್ ಧನಶ್ರೀರವರ ಸಂಭಾಷಣೆಯ ಬಗ್ಗೆ ಕುಪೇಂದ್ರ ಪಾಟೀಲ್ ರವರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಕುಪೇಂದ್ರ ಪಾಟೀಲ್ ಅಂತ ಹೇಳ್ಕೊಂಡು ನಿವೃತ್ತ ಪ್ರಿನ್ಸಿಪಾಲ್ರು. ನನಗೆ ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀಯವರಿಗೆ ಪರಿಚಯ ನಾನು ವಿದ್ಯಾರ್ಥಿಯಾಗಿದ್ದಾಗ ಆಳಂದ ತಾಲೂಕದ ಅಂಬಲಿಯಲ್ಲಿ 63ನೇ ಇಸ್ವಿಯಲ್ಲಿ 7ನೇ ಕ್ಲಾಸ್ ಓದ್ತಾ ಇರೋ ಟೈಮ್ನಾಗ ಅವ್ರದ್ದೊಂದು ಪುಸ್ತಕ ಪ್ರಕಟ ಆಗಿತ್ತು, ಕಡ್ಡಾಯ ಶಿಕ್ಷಣದ ಕರೆ ಅಂತ ಹೇಳ್ಕೊಂಡು. ಆವಾಗ ಕೇಂದ್ರ ಸರ್ಕಾರ ಆ ಕಡ್ಡಾಯ ಶಿಕ್ಷಣ ಕರೆಯ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟಿತ್ತು. ಮಾಣಿಕ್ರಾವ್ ಧನಶ್ರೀಯವರು ಹುಮ್ನಾವದಲ್ಲಿ IOS ಅಂತಿದ್ರು, ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಹೇಳ್ಕೊಂಡು ಸರ್ಕಾರಿ ನೌಕರಿಲಿದ್ದರು. ಅಲ್ಲಿ ನಮ್ಮ ಶಿಕ್ಷಕರು ಆ ಕಡ್ಡಾಯ ಶಿಕ್ಷಣದ ಕರೆ ಪುಸ್ತಕ ನಾಟಕವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬಂದಾಗ ನನಗೆ ನಮ್ಮ ಶಿಕ್ಷಕರು ಇದರಲ್ಲಿ ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತೇಳಿ ಗುಂಡಪ್ಪ ಮಲ್ಲಪ್ಪ ಅಂತ ಅದರಲ್ಲಿ ಗುಂಡಪ್ಪನ ಪಾತ್ರನ ಕೊಟ್ಟರು. ಅದ್ಭುತವಾದಂಥ ಅದು ಭಾಳ ಪ್ರಸಿದ್ಧಿ ಪಡೀತು ನಾಟಕ. ಆ ಮುಖಾಂತರ ಮಾಣಿಕ್ರಾವ್ ಧನಶ್ರೀ ನಾನು ನೋಡಿದ್ದಿಲ್ಲ, ಬಟ್ ಮಾಣಿಕ್ರಾವ್ ಧನಶ್ರೀ ಅವರ ಆ ನಾಟಕ ಆಡೋ ನಂತರ ಅವ್ರಿಗೆ ನೋಡಬೇಕು, ಅವ್ರ ಸಂಗಟ ನಾನು ಮಾತಾಡಬೇಕು ಅಂತ ಬಹಳಷ್ಟು ವಿಚಾರ ಮಾಡಿದೆ. ಅದರಲ್ಲಿ ಸಾಧ್ಯ ಆಗಲಿಲ್ಲ. ಮುಂದೆ ನಾನು MSc ಮುಗಿಸ್ಕೊಂಡು ಕಾಲೇಜಲ್ಲಿ ಉಪನ್ಯಾಸಕನಾದಾಗ ಒಂದು ಸಲ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. ನನಗೆ ಅನಿಸ್ಮಟ್ಟಿಗೆ ಸುಮಾರು 76-77 ಇಸ್ವಿ ಇರಬೇಕು. ಬಸವ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಅವ್ರ ಪರಿಚಯ ಆಯಿತು. ನನಗೆ ಒಂದು ಬಸವೇಶ್ವರ ಒಂದು ದೇವಾಲಯದ ಒಂದು ಕಾರ್ಯಕ್ರಮದಲ್ಲಿ ನಾನು ಲಟ್ಟೆಯವರು ಹೋಗಿದ್ದೇವೆ. ಅಲ್ಲಮಪ್ರಭು ಜಯಂತಿಗೆ ನಾನು ಉಪನ್ಯಾಸ ನೀಡಬೇಕಾಗಿತ್ತು. ಮಾಣಿಕ್ರಾವ್ ಧನಶ್ರೀಯವರು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಉಪನ್ಯಾಸ ಆದ ನಂತರ ಅವರೇ ಬಂದು ನಿಮ್ಮ ಪರಿಚಯ ಅಂತ ಕೇಳಿದ್ರು ನನಗೆ. ನಾನು ಅಂದೆ ನನ್ನ ಹೆಸರು ಹಿಂಗೆ ಅಂತ ಹೇಳ್ಕೊಂಡ್ರು. ನಾನು ಕೇಳಿದೆ ನಿಮ್ಮ ಪರಿಚಯ ಇರಲಿಲ್ಲ. ನಾನು ಮಾಣಿಕ್ರಾವ್ ಧನಶ್ರೀ. ಸರ್ ನಿಮಗೆ ಭೇಟಿ ಆಗ್ಬೇಕಂತ ಭಾಳ ದಿವಸ ಆಯ್ತು, ನನ್ನ ಹಂಬಲ ಇತ್ತು. ಅದು ನೋಡಿರಿ ಇವತ್ತು ಬಸವೇಶ್ವರ ದೇವಸ್ಥಾನದಲ್ಲಿ ಇದು ಒಂದು ಕಾರ್ಯಕ್ರಮ ಆಯ್ತು ನೋಡಿ, ಭಾಳ ಸಂತೋಷ. ನಿಮ್ಮ ಕಡ್ಡಾಯ ಶಿಕ್ಷಣದ ಕರೆ ಪುಸ್ತಕದಲ್ಲಿ ನಾ ಪಾತ್ರ ಆಗಿದೆ. ಭಾಳ ಖುಷಿಪಟ್ಟರು ಅವರು, ಭಾಳ ಖುಷಿಪಟ್ಟರು, ಭಾಳ ಸಂತೋಷ ಅಂತ ಹೇಳ್ಕೊಂಡ್ರು. ಅಂದಿನಿಂದ ಅವರಿಗೆ ನಮ್ಮ ಒಡನಾಟ ಪ್ರಾರಂಭ ಆಯಿತು. ಮುಂದೆ ಅವರು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದರು. ನಮ್ಮ ಮನೆ ಹತ್ರನೇ ಅವ್ರ ಮನೆ ಕಟ್ಸ್ಕೊಂಡ್ರು. ನನಗನಿಸಿದ ಮಟ್ಟಿಗೆ ನನಗೆ ಅವ್ರಿಗೆ ಎಷ್ಟು ಆತ್ಮೀಯತೆ ಬೆಳೀತು ಅಂತಂದ್ರೆ ಪ್ರತಿದಿನ ನಮ್ಮ ಮನೆಗೆ ಬರ್ತಿರೋರು. ಇವತ್ತು ತಪ್ಪು ಮಳೆ ಬರಲಿ ಚಳಿ ಬರಲಿ ಏನೇ ಇದ್ದರೂ ಸಹಿತ ನಮ್ಮ ಮನೆಗೆ ಬರಲಾರ್ದೇ ಹೋಗ್ತಿದ್ದಿಲ್ಲ ಅವರು. ಮತ್ತು ಮನೆಗೆ ಬಂದಾಗ ಅನೇಕ ಸಲ ಅವ್ರ ಸಂಗಟ ನಾನು ವಾದ ವಿವಾದ ಮಾಡ್ತಾಯಿದ್ದೆ, ಸಾಹಿತ್ಯಿಕವಾಗಿ, ಅಂದ ಪರ್ಸ್ನಲ್ ಅಲ್ಲ, ಸಾಹಿತ್ಯಿಕವಾಗಿ. ಅದರಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯ ಕುರಿತು, ಬಸವ ವಚನ ಸಾಹಿತ್ಯ ಕುರಿತು ಭಾಳಷ್ಟು ಅವ್ರ ಸಂಗಟ ನಾನು ವಾದ ಮಾಡ್ತಾಯಿದ್ದೆ. ನನಗೆ ಬರೀಲಿಕ್ಕೆ ಹಚ್ಚಿದವರು ಮಾಣಿಕ್ರಾವ್ ಧನಶ್ರೀ ಅವರು. ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೂ ಸಹಿತ ನಿಮ್ಮಲ್ಲಿ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಇದೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ನೀವು ಲೇಖನ ಯಾಕೆ ಬರೀಬಾರ್ದು, ನಿಮ್ಮ ವಿಚಾರಗಳನ್ನು ಯಾಕೆ ಬರೀಬಾರ್ದು ಅಂತ ನನಗೆಲ್ಲ ನೆರೆಯಷ್ಟೊಂದು ಕೀಳರಿಮೆ. ನನ್ನ ಲೇಖನಗಳು ಯಾರು ಓದ್ತಾರೆ ಮತ್ತು ನನ್ನ ಬಳಿ ಬರೆಯುವಂಥ ಶಕ್ತಿ ಅದನ್ನೆಲ್ಲ ಇಲ್ಲ, ನೀವು ಬರೀಲೇಬೇಕು ಅಂತ ನನಗೆ ಭಾಳ ಹಠ ಹಿಡಿದಾಗ ಏನೋ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಒಂದು ಲೇಖನ ಬರೆದು ಸುಮ್ಮನೆ ಬಸವ ಪುಸ್ತಕಕ್ಕೆ ಕೊಟ್ಟು ಕಳಿಸಿದೆ. ಆ ಲೇಖನ ಪ್ರಿಂಟ್ ಆಯಿತು. ಪ್ರಿಂಟ್ ಆಗಿ ಮೊಟ್ಟ ಮೊದಲ ಮನೆಗೆ ಬಂದವರು ಮಾಣಿಕ್ರಾವ್ ಧನಶ್ರೀ ಅವರು. ನಾನು ಗೊತ್ತಿದ್ದಿಲ್ಲ ಬಸವ ಪುಸ್ತಕದಲ್ಲಿ ಆ ಲೇಖನ ಬಂದಿದೆ ಅಂತ ತಿಳ್ಕೊಂಡ್ರು. ಆ ಪುಸ್ತಕ ಬಸವ ಪುಸ್ತಕನ ನಮ್ಮ ಮನೆಗೆ ತಂದ್ಕೊಂಡು, ನೋಡ್ರಿ ಪಾಟೀಲ್ ಎಷ್ಟು ಚೆನ್ನಾಗಿ ಬರೀತೀರಿ, ನೀವು ಎಷ್ಟು ಚೆನ್ನಾಗಿ ಬರೀತೀರಿ ನೋಡಿ, ಇದರ ಲೇಖನ ಬಂದಿದೆ, ಅದಕ್ಕೆ ನೀವೇನೋ ಬರೀಬೇಕು ಅಂತೇಳಿ ಆ ಪ್ರೇರಣೆ ಆಯಿತು. ನನಗೆ ಹಲವಾರು ಲೇಖನಗಳು ಬರೆದಿದ್ದೆ ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಸವಪಥ ಆಯಿತು, ಸಾವಧಾನ ಆಯಿತು, ಆಮೇಲೆ ತುಮಕೂರಿನ ಸಿದ್ಧಗಂಗಾ ಪತ್ರಿಕೆಯಲ್ಲಿ ಸಹಿತ ನನ್ನ ಅನೇಕ ಲೇಖನಗಳು ಬಂದು. ಆ ಲೇಖನಗಳು ಬಂದಾಗೆಲ್ಲ ಮಾಣಿಕ್ರಾವ್ ಧನಶ್ರೀ ಭಾಳ ಪ್ರೋತ್ಸಾಹ, ನನಗಿಂತ ಹೆಚ್ಚು ಸಂತೋಷ ಪಡೋರು ಅವರು. ನೋಡ್ರಿ ಒಬ್ಬ ನಾನು ಕನ್ನಡ ಸಾಹಿತ್ಯ ಆಗಿದ್ದರೂ ಸಹಿತ ನೀವು ವಿಜ್ಞಾನ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಬರೀತಿರಲ್ಲ ಅನ್ನೋ ಒಂದು ಸಲ ಪ್ರೋತ್ಸಾಹ. ಅಂದರೆ ಇಂಥ ಸಾಹಿತ್ಯಕ್ಕೆ ಆಸಕ್ತಿ ಇದ್ದ ವ್ಯಕ್ತಿಗಳು ಮುಂದೆ ಬರಬೇಕು, ಅವ್ರಿಗೆ ನಮ್ಮಂಥವ್ರು ಹಿರಿಯರು ಅವ್ರಿಗೆ ಆಶೀರ್ವಾದ ಮಾಡಬೇಕು, ಬೆನ್ನು ತಟ್ಟರು ಹೆಚ್ಚು ಬರ್ತಾರೆ ಅಂತ ತಿಳ್ಕೊಂಡು ನನ್ನಲ್ಲಿ ಎಷ್ಟೇ ಕುಂದು ಕೊರತೆಗಳಿದ್ದರೂ ಸಹಿತ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳಿ
ಈ ಟೈಪ್ ಬರಿಬೇಕು ಅಂತ ಹೇಳ್ಕೊಂಡು ನನ್ನನ್ನು ಒಬ್ಬ ಲೇಖಕನಾಗಿ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀ ಅವರು. ನನ್ನನ್ನು ಸುಮಾರು ಒಂದು 4-5 ಪುಸ್ತಕಗಳು ಪ್ರಕಟ ಆಗಿದ್ದಾವೆ. ಇನ್ನೂ ಬರೀರಿ ಅಂತ ಹೇಳ್ತಾ ಇದ್ರು ಅವರು, ಇನ್ನೂ ಬರೀರಿ ಅಂತ ಹೇಳ್ಕೊಂಡು. ಮತ್ತು ನಂದೊಂದು ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ಲೇಖನ ನಾನು ಬರೆದಾಗ ಹಸ್ತಪ್ರತಿಯನ್ನು ಮಾಣಿಕ್ರಾವ್ ಧನಶ್ರೀ ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಓದ್ತಿದ್ದೆ. ಇದು ಪ್ರಕಟಣೆ ಮಾಡಲಿ ಹೆಂಗ್ರೆ ಸರ್ ಅಂತ ಹೇಳ್ಕೊಂಡು, ಅವಶ್ಯ ಮಾಡಿರಿ, ಅವಶ್ಯ ಪತ್ರಿಕೆಗೆ ಕಳಿಸ್ರಿ ಅಂತ ಹೇಳ್ಕೊಂಡು. ಹೀಗಾಗಿ ನನಗೆ ಶರಣ ಸಾಹಿತ್ಯಕ್ಕೆ ಒಂದು ಸೇವನೆ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಅಷ್ಟೇ ಅಲ್ಲ, ನನ್ನಲ್ಲಿದ್ದಂಥ ಒಂದು ಆ ಸಾಹಿತ್ಯದ ಆಸಕ್ತಿಯನ್ನು ಅರಳಿಸೋ ಕಾರಣದವರು ಮಾಣಿಕ್ರಾವ್ ಧನಶ್ರೀ ಅವರು. ಹೀಗಾಗಿ ವಯಸ್ಸಿನಲ್ಲಿ ಅವರಿಗೆ ನನಗೆ ಭಾಳ ವ್ಯತ್ಯಾಸ ಇದ್ದರೂ ಸಹಿತ ನನ್ನನ್ನು ಚಿಕ್ಕವನು ಅಂತೆಂದು ಕರಿತಿದ್ದಿಲ್ಲ. ನನ್ನನ್ನು ಭಾಳ ತನ್ನ ಈ ಸರಿಯಾದ ವಯಸ್ಸಿನವರು ಇದೆ ತಿಳ್ಕೊಂಡು ಭಾಳ ಪ್ರೀತಿ ಮಾಡ್ತಿದ್ರು. ಮತ್ತು ಎಲ್ಲೇ ಸಭೆ ಸಮಾರಂಭದಲ್ಲಿ ಸಹಿತ ನನ್ನ ಭಾಳ ನೀವು ಮಾತಾಡ್ರಿ ಅಂತ ಒಂದು ಇದು ಹೋಗ್ತದೆ. ಮಾಣಿಕ್ರಾವ್ ಧನಶ್ರೀ ಅವರು ಬಹುಭಾಷೆ ಸಾಹಿತಿಗಳವರು. ಬರೀ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ, ಉರ್ದು ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯ ಮತ್ತು ಹಿಂದಿ ಸಾಹಿತ್ಯದಲ್ಲಿ, ಅದರಲ್ಲಿ ಉರ್ದು ಸಾಹಿತ್ಯದಲ್ಲಿ ಅವರು ಹೇಳುವಂಥ ಶೇರಿಗಳಾಗಲಿ ಅಥವಾ ವಚನಗಳನ್ನು ಉರ್ದುದಲ್ಲಿ ಮಾಡುವಂಥ ವಚನ ತರ್ಜುಮೆಗಳಾಗಲಿ ಹೇಳುವಾಗ ಅವ್ರ ಭಾವನೆಗಳನ್ನು ನೋಡ್ಬೇಕು ನಾವು. ಕನ್ನಡದಲ್ಲಿ ಹೇಳುವಾಗ ಅವ್ರ ಭಾವನೆ ಅಷ್ಟು ಬರ್ತಿದ್ದಿಲ್ಲ, ಆದರೆ ಉರ್ದುದಲ್ಲಿ ಆ ವಚನ ಟ್ರಾನ್ಸ್ಲೇಟ್ ಮಾಡಿ ಅದು ವಚನ ಉರ್ದುದಲ್ಲಿ ಓದಾಗ ಅವ್ರ ಭಾವನೆಗಳು ಅವ್ರು ಆಗುವಂಥ ಒಂದು ದೈಹಿಕ ಒಂದು ಇದು ಭಾಳ ಸಂತೋಷ ಪಡ್ತಿತ್ತು ನನಗೆ. ಹೀಗಾಗಿ ಅವರು ಬರೀ ಸಾಹಿತ್ಯಗಳ ದೊಡ್ಡ ಕವಿಗಳು ಇದ್ದರು. ಶರಣರ ಕುರಿತು, ಶರಣ ಸಾಹಿತ್ಯನ ಕುರಿತು ಅವರು ಒಂದು ಬರೆದಂಥ ಕವಿತೆಗಳು ಭಾಳ ಪ್ರಸಿದ್ಧ ಅದಾವೆ. ಅದರಲ್ಲಿ ಜ್ಯೋತಿ ಜಗವ ಬೆಳಗ್ಗೆ ಒಂದು ಕವಿತೆ ಅಂತ, ಈಗಂತೂ ಕರ್ನಾಟಕದ ಮನೆಯಲ್ಲಿ ಆ ಪದ ಪ್ರಚಾರ ಅಲ್ಲಕ್ಕೆ ಸಾಧ್ಯ ಅದ. ಅಷ್ಟೇ ಅಲ್ಲ, ಧರೆಗೆ ಬಂದಿಳಿಯಿತು ಸ್ವರ್ಗನ ಒಂದು ಕವಿತೆ ಬರೆದಿದ್ದಾರೆ ಕಲ್ಯಾಣದ ಕ್ರಾಂತಿ ಕುರಿತು ಅಂತ ಒಂದು ದೊಡ್ಡ ಕವಿಗಳು. ಅಷ್ಟೇ ಸಹೃದಯಿಗಳು. ಅವ್ರ ಬಳಿ ಸಿಟ್ಟನ್ನೋದು ಎಳಷ್ಟಿರ್ತಿದ್ದಿಲ್ಲ. ಯಾರೇ ಅವರನ್ನು ಹೊಗಳಿ ತೆಗಳಿ ಅಷ್ಟೇ ಎರಡೂ ಸಮನಾಗಿ ಅವ್ರನ್ನ ಸ್ವೀಕಾರ ಮಾಡ್ತಿದ್ರು. ಅವ್ರು ಬೈದರು ಅಂತೇಳಿ ಅವ್ರ ಬಗ್ಗೆ ತಾತ್ಸಾರ ಭಾವನೆ ಇರ್ತಿದ್ದಿಲ್ಲ, ಅಥವಾ ಪ್ರೀತಿ ಮಾಡ್ತಾರಂತೆ ಅವ್ರ ಬಗ್ಗೆ ಜಾಸ್ತಿ ಕೊಡ್ತೀವಿ. ಎಲ್ಲರೂ ಸಮನಾಗಿ ಸ್ವೀಕರಿಸುವಂಥ ಒಂದು ಶಕ್ತಿ ಮಾಣಿಕ್ರಾವ್ ಧನಶ್ರೀ ಇದ್ರು. ನಿಜವಾಗ್ಲೂ ಬಹಳ ಸಾತ್ವಿಕ ಶರಣರವರು ಮಾಣಿಕ್ರಾವ್ ಧನಶ್ರೀ ಅವರು. ಸಾತ್ವಿಕ ಶರಣರವರು. ಅವರು ಎಲ್ಲರನ್ನೂ ಅಷ್ಟೇ ಪ್ರೀತಿ, ತನ್ನ ಮಕ್ಕಳನ್ನೇ ಅಷ್ಟೇ ಅಲ್ಲ, ತನ್ನ ಮನೆ ಜನರನ್ನಷ್ಟೇ ಅಲ್ಲ, ಎಲ್ಲರನ್ನೂ ಬಹಳ ಸಮನಾಗಿ ಬಹಳ ಪ್ರೀತಿಯಿಂದ ಕಂಡಂಥ ವ್ಯಕ್ತಿಗಳು. ಮುಗ್ಧ ಮನಸ್ಸಿನವರು. ಅವ್ರಿಗೆ ಬೇರೆಯವರು ವಂಚನೆ ಮಾಡ್ತಾರೆ ಅಥವಾ ಮೋಸ ಮಾಡ್ತಾರೆ ತಿಳ್ಕೊತಿದ್ದಿಲ್ಲ. ಅವರು ಎಲ್ಲರನ್ನೂ ನಂಬಿಬಿಡ್ತಿದ್ರು. ಅವರು ಎಷ್ಟು ನಂಬಿಬಿಡ್ತೀರಪ್ಪ ಅಂತಂದರೆ ಅವ್ರಿಗೆ ಮೋಸ ಮಾಡೋ ಸಹಿತ ಗೊತ್ತಾಗ್ತಿದ್ದಿಲ್ಲ. ಅಷ್ಟು ಸಹೃದಯತೆ ಅವ್ರಿಗೆ ನಾನು ಕಂಡಿದ್ದು. ನಿಜವಾಗ್ಲೂ ದೊಡ್ಡ ಶರಣರವರು. ಅಂಥ ಶರಣರನ್ನು ನಿಜವಾಗ್ಲೂ ಅವ್ರ ಸಂಘಟನೆಗೊಂದು ಗೆಳೆತನ ಸಿಕ್ತನ್ನೋದೇ ನನ್ನೊಂದು ಸೌಭಾಗ್ಯ. ಅವ್ರ ಸಂಗಟ ಒಡನಾಟ ಸಿಗ್ತನ್ನೋದೇ ಸೌಭಾಗ್ಯ. ಯಾಕಂದ್ರೆ ನಾನು ವಿದ್ಯಾರ್ಥಿ ಇದ್ದಾಗ ಅವ್ರು ಭಾಳ ಪ್ರೀತಿಸಿ ಮಾಡ್ಕೊಂಡು ನೋಡಿದ್ದಿಲ್ಲ ಅವ್ರಿಗೆ. ಯಾವಾಗ ಅವ್ರನ್ನ ನೋಡಿದೆ ಅವ್ರ ವ್ಯಕ್ತಿತ್ವ ನನ್ನ ಮೇಲೆ ಭಾಳ ಪ್ರಭಾವ ಬೀರ್ತು. ಹೀಗಾಗಿ ಮಾಣಿಕ್ರಾವ್ ಧನಶ್ರೀ ಭಾಳ ನಾನು ಪೂಜ್ಯ ಭಾವನೆಯಿಂದ ಕಾಣ್ತಿದ್ದೆ. ನಾನು ಪೂಜ್ಯ ಭಾವನೆ ಕಾಣಿಸ ಅವ್ರಿಗಿಂತಲೂ ಹೆಚ್ಚು ನನ್ನನ್ನು ಭಾಳ ಪ್ರೀತಿ ಮಾಡ್ತಿದ್ರು. ಭಾಳ ಪ್ರೀತಿ ಮಾಡ್ತಿದ್ರು. ನಾನು ಹೇಳಿದ್ನಲ್ಲ, ಪ್ರತಿದಿನ ನಮ್ಮ ಮನೆಗೆ ಮಳೆ ಬರಲಿ ಚಳಿ ಬರಲಿ ನಮ್ಮ ಮನೆಗೆ ಬಂದು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ವಿಶೇಷವಾಗಿ ನಾವು ಚರ್ಚೆ ಮಾಡೋದು ಅಂದರೆ ಶರಣ ಸಾಹಿತ್ಯ ಕುರಿತು, ವಚನ ಸಾಹಿತ್ಯ ಕುರಿತು. ನಿಜವಾಗ್ಲೂ ನನ್ನನ್ನು ಆ ಬಸವ ಸಾಹಿತ್ಯಕ್ಕೆ, ಶರಣ ಸಾಹಿತ್ಯಕ್ಕೆ ಒಲವನ್ನು ಹೆಚ್ಚಿಸಿದ್ರು ನಮ್ಮ ಡಾಕ್ಟರ್ ಮಾಣಿಕ್ರಾವ್ ಸಿಂಗ್. ಅದಕ್ಕಿಂತಲೂ ಮರದಲ್ಲಿ ಇತ್ತು, ನಾನು ಎತ್ತಿದ್ದಿಲ್ಲ. ಅದಕ್ಕೆ ಬರಲಿಕ್ಕೆ ಹಚ್ಚಿದವರು ಮತ್ತು ಆ ಬರಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಯಾರಪ್ಪ ಅಂತಂದ್ರೆ ಮಾಣಿಕ್ರಾವ್ ಧನಶ್ರೀ ಅವರು. ಇನ್ನೊಂದು ನಾನು ಇಲ್ಲಿ ಮಾತನ್ನು ಹೇಳಬೇಕಾಗ್ತಿತ್ತು. ಮಾಣಿಕ್ರಾವ್ ಧನಶ್ರೀ ಅವರು ನಮ್ಮ ಮನೆಗೆ ಬಂದು ಚರ್ಚೆ ಮಾಡೋದು ಯಾವಾಗಲೂ ಶಿವಶರಣ ಪಾಟೀಲ್ ಜವಳಿಯವರು ನೆನೆಸ್ಕೊತಿದ್ರು. ಅವರು ಶಿವಶರಣ ಪಾಟೀಲ್ ಜವಳಿಯವರು ಇನ್ನೂ ಇರಬೇಕಾಗಿತ್ತು, ಇನ್ನೂ ಸಾಹಿತ್ಯ ಕೃಷಿ ಮಾಡಬೇಕಾಗಿತ್ತು, ನಿಜವಾದ ಒಳ್ಳೆಯ ಸಾಹಿತಿಗಳು ಅಂತ ಭಾಳ ನೆನೆಸ್ಕೊತಿದ್ರು. ಆ ಶಿವಶರಣ ಪಾಟೀಲ್ ಜವಳಿಯವರು ಮತ್ತು ಮಾಣಿಕ್ರಾವ್ ಧನಶ್ರೀ ನನ್ನ ಒಂದು ಸಾಹಿತ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ವ್ಯಕ್ತಿ ಅಂತ ಹೇಳ್ಕೊಂಡು ಅವರನ್ನು ಕಳ್ಕೊಂಡು ನಿಜವಾಗ್ಲೂ ನಾವು ಅನ್ನೋದೆಲ್ಲ ಭಾಳ ದುಃಖ ಪಡುವಂಥ ಸಮಯ. ಅಷ್ಟೇ ಅಲ್ಲ, ಒಂದು ಸಾಹಿತ್ಯ ಲೋಕಕ್ಕೆ ಭಾಳ ಅದೊಂದು ಇದು ವಿಶೇಷವಾಗಿ ಶರಣ ಸಾಹಿತ್ಯಕ್ಕೆ ಒಂದು ದೊಡ್ಡ ಹಾನಿ ಅಂತ ತಿಳ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಆಸ್ಪದ ಕೊಟ್ಟಂಥ ಬಸವ ಟಿವಿಯವರಿಗೂ ನಾನು ಶರಣಗಳನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಬಗ್ಗೆ ತಮ್ಮ ಸ್ನೇಹಿತರಾದ ಓಂ ನಗರ್ ನಿವಾಸಿ ಶಿಕ್ಷಕೇತರ ಸಿಬ್ಬಂದಿ ವಿಶ್ವನಾಥ್ ಶರಣಪ್ಪ ಮಾಗ್ಲಿಗೆ ಹೇಳಿರುವ ಒಂದಿಷ್ಟು ಮಾತುಗಳು ಇಲ್ಲಿವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗೈಕ್ಯ ಮಾಣಿಕ್ರಾವ್ ಧನಶ್ರೀ ಶರಣೆಂದು ಬಂಧುಗಳೇ, ನನ್ನ ಹೆಸರು ವಿಶ್ವನಾಥ್ ಶರಣಪ್ಪ ಮಂಗಲಿಗೆ ಅಂತ, ಓಂ ನಗರ್ ನಿವಾಸಿ. ನಾನು ಇನ್ನೂ ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಆಡುತ್ತ ಕಲಿ ಅಂತಕ್ಕಂಥ ಪುಸ್ತಕ ಭಾಳ ಪ್ರಭಾವ ಬೀರ್ತು. ಯಾಕಂದ್ರೆ ಅಲ್ಲಿ ನಮ್ಮ ಬೀದರ್ ಜಿಲ್ಲೆದ ಎಲ್ಲ ತಾಲೂಕು ಎಲ್ಲ ಹೆಸರು ಬರ್ತಿದ್ವು. ಭಾಳ ಚೆನ್ನಾಗಿ ಅದನ್ನು ಭಾಳ ಪರಿಣಾಮ ಇರ್ತೀವಿ. ಹೆಂಗೆ ನೋಡಬೇಕು, ಎಂದು ನೋಡಬೇಕು, ಧನಶ್ರೀ ಹೆಂಗೆ ಕಾಣಬೇಕು ಅಂತಕ್ಕಂಥ ಅವಾಗಿನ ಸಾಹಿತ್ಯ ಬಗ್ಗೆ ಉತ್ಸುಕತೆ ಇತ್ತು. ಅದು ಬರ್ತಕ್ಕಂಥ ಇಲ್ಲಿ ಬಂದ ಮೇಲೆ ನಾನು ಅವರ ಸಂಘ ಇಲ್ಲಿ ನಾನು ಗೋಲ್ತಾಯಿ ಕಾಲೋನಿ 2ನೇ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಾಗ ಅವ್ರದ್ದು ನನಗೆ ಭಾಳ ಪರಿಚಯ ಆಯಿತು. ಆದ್ರೆ ನನಗೆ ಯಾವಾಗೂ ಪದ್ಯ ಹಾಡಬೇಕಂತಕ್ಕಂಥದ್ದು. ಅವ್ರು ಬರ್ದಿಂಗಂಥ ಪದ್ಯಗಳು ನೋಡ್ರಿ, ಜ್ಯೋತಿ ಜಗ ಬೆಳಿಗ್ಗೆ ಆಯಿತು, ಬನ್ನಿರಿ ಶರಣರಿ ಆಯಿತು,
ಆಮೇಲೆ ಮಹಾ ದಾಸೋಹಿ ಕರುಣಾಕರ ಶರಣಬಸವರು ಬರೆದಿರ್ತಕ್ಕಂಥ ಶರಣ ಬಸವನೇ ಕರುಣಾಕರನೇ ಕೊಡು ಸುಜ್ಞ ನೀಡವಿ ಅಂತಕ್ಕಂಥ ಭಾಗದಲ್ಲಿ ದೊಡ್ಡ ಪಾಪ ಇಂಥ ರಚನೆಯನ್ನು ಹಾಡು ಭಾಳ ಊರು ಬರ್ತಿತ್ತು. ಆ ಮೆರವಣಿಗೆ ಶರಣರ ವಚನ ಹಾಡ್ಕತ್ತೆ ಬರ್ತಿದ್ರು. ಅಲ್ಲಿ ಕಾರ್ಯಕ್ರಮ ಆದ ಕೂಡ ಅವ್ರು ವಚನೆ ಹಾಡ್ತಿದ್ರು. ಇಂಥ ಆಗಿ ನಮ್ಗೆ ಭಾಳ ಪ್ರಭಾವ ಆಯ್ತು. ಪ್ರಭಾವ ಹಾಕೋತ ಹೆಂಗಾಯ್ತಪ್ಪ ಅಂದ್ರೆ ಅವ್ರು ನಮ್ಮ ಮನೆಗೆ ಬರ್ತಿದ್ರು. ನನ್ನ ಬಳಿ ಕೆಲವು ಪುಸ್ತಕಗಳನ್ನ ಸಾಹಿತ್ಯ ಜಮಕ್ಕೆ ಮಾಡ್ತಕ್ಕಂಥದ್ದು ಅವ್ರು ಬಂದು ಆದವೇನು ಇದೇನೆಲ್ಲ ಕೇಳ್ತಿದ್ರು. ಇನ್ನೊಬ್ರು ಅಲ್ಲಿ ಆಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಬಡಿಗೇರ್ ಅಂತ ಹೇಳಿ ಕನ್ನಡ ಪ್ರೊಫೆಸರ್ ಇದ್ರು, ಅವ್ರು ಬಳಿ ಬರ್ತಿದ್ರು. ಅವ್ರು ಬಂದು ನಾನು ಮಾತಾಡ್ಕೊಂಡು ಕೂಡಿ ಸುಮಾರು ಎಷ್ಟೊತ್ತು ಕೂಡ್ತಾರೆ, ರಾತ್ರಿ 11 ಗಂಟೆ ತನಕ ನಂಬಲ್ಲಿ ಇರ್ತಿದ್ರು. ಹೋಗ್ರಿ ಭಾಳ ಎಳೆ ಆಯ್ತು, ಅಕ್ಕವ್ರು ಬೈತಾರೆ ಹೋಗ್ರಿ ತಂತಿದ್ದೆ ನಾ, ಆದರೂ ಕೇಳ್ತಿಲ್ಲ. ಹೋಗಾಡ್ತು ಅಂತ ಹೇಳಿದ್ರು. ಅಲ್ಲಿಂದ ಅವ್ರು ಕಳಿಸ್ಬೇಕಾದ್ರೆ ಏನೋ ನಾನು ನಡಿ ಅಲ್ಲಿ ತಕ್ಕ ರೋಡಿಂದ ಕಳಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ನಾನು ಇನ್ನೊಬ್ರಿಗೆ ಹೇಳಿದ್ರು ರಾಠೋಡ್ ಅಂತ ಹೇಳಿ ಕೇಸಿಂದ. ರಾಠೋಡ್ ಅಂತಿದ್ದ ಅವ್ರ ಗಾಡಿ ತೊಗೊಂಡು ಅವ್ರಿಗೆ ಏನಪ್ಪ ಅಂದ್ರೆ ಅಲ್ಲಿ ಕಳ್ಸಕ್ಕೆ ಬರ್ತಿದ್ದೆವು. ಅದು ಅವ್ರಿಗೆ ಅಂಥ ಪ್ರಾಮಾಣಿಕ ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ. ಈ ಕಾಲಜ್ಞಾನ ಪುಸ್ತಕ ಬರೆಯುವಾಗ ಅವರು ಭಾಳ ಸಲ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ನಮ್ಮ ಮಗನ ಮನೆಯಿದ್ದೆ. ನಾವು 4 ವರ್ಷ 5 ವರ್ಷ ಬೆಂಗಳೂರಿನಲ್ಲಿದ್ದೆ. ಆದಾಗ ಅಲ್ಲಿ ಏನು ಕಾಲಜ್ಞಾನ ಪುಸ್ತಕ ಬರೆಯುವಾಗ ಕನ್ನಡ ಸಾಂಸ್ಕೃತಿಕ ಇಲಾಖೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋಗಿ ಆ ಆಫೀಸ್ನಲ್ಲಿ ಹೋದಾಗ ಕೇಳ್ತೀವಿ, ಆಫೀಸರಿಗೆ ಭೇಟಿದ್ವಿ ಎಲ್ಲ ಇದ್ರ ಬಗ್ಗೆ ಸಲುವಾಗಿ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಇರ್ತಕ್ಕಂಥ ಆ ಲಿಸ್ಟ್ನಾಗ ಒಂದು ಪುಸ್ತಕ ಇತ್ತು. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಎಷ್ಟು ಪ್ರಾಮಾಣಿಕ ಅಂತಕ್ಕಂತ ಹೇಳ್ತೀನಿ ನಾನು. ಸಾಹಿತ್ಯ ಸಮ್ಮೇಳನದ ಅವ್ರು ಕಾರ್ ಕೊಟ್ಟು ಕಳ್ಸಿದ್ರೆ ಕಾರ್ನ ಹೋಲಿಲ್ಲ, ಸ್ವಂತ ರೊಕ್ಕ ಖರ್ಚು ಮಾಡಿ ಸರ್ಕಾರಿ ಬಸ್ಸಿನ ಹೋಗ್ಬಂದು. ಇಂಥ ಪ್ರಾಮಾಣಿಕ ಮನುಷ್ಯರು ಆಂಧ್ರ ಪ್ರದೇಶ ಧನಾಶ್ರೀ ಅಂತಕ್ಕಂಥ ಭಾಳ ನಾನು ವಾರದಾಗ 2 ಸಲ 3 ಸಲ ನಮ್ಮ ಮನೆಗೆ ಬರಲಾರ್ದೆ ಹೋಗ್ತಿದ್ದೆ. ಎಷ್ಟು ಪ್ರಾಮಾಣಿಕ ಅಂತ ಹೇಳ್ತೀನಿ. ಅವ್ರು ಬರೆದಿರ್ತಕ್ಕಂಥ ಪದ್ಯಗಳು ಇಲ್ಲಿ ನೋಡಿದ್ದು ವಿಶ್ವ ಕಲ್ಯಾಣ ಅಂತೇಳಿ ಪತ್ರಿಕೆ ಬರ್ತಿತ್ತು. ಇದರಲ್ಲಿ ಕವನ ಸಂಗ್ರಹ, ಇದು ಬನ್ನೀರು ಶರಣರು ಅಂತಕ್ಕಂಥ ಪದ ಇದರಲ್ಲಿ ಅದ. ಆಮೇಲೆ ಇದರಲ್ಲಿ ಅವರು ಬರೆದ ಪದಗಳನ್ನೆಲ್ಲ ಸಂಗ್ರಹ ಮಾಡಿ ಆಗಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಭಾಳ ಗೌರವದಿಂದ ಜ್ಯೋತಿ ಜಗವುಗಳಿಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ ಅಂತಕ್ಕಂಥ ಪದ್ಯ ನಾನು ಹಾಡ್ತೀನಿ. ಇದಕ್ಕೆ ರಾಗ ಸಂಯೋಜನೆ ಮಾಡಿದವರು ಫಕೀರೇಶ್ ಕಣ್ವಿಯವರು. ಜ್ಯೋತಿ ಜಗವ ಬಸವನ ಜ್ಯೋತಿ ಜಗವ ಬೆಳಗ್ಗೆ. ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ ಬಾಗೇವಾಡಿಯೋಳು ಜನಿಸಿದ ಜ್ಯೋತಿ ಮಾತಾ ಪಿತರನು ಮಣಿಸಿದ ಜ್ಯೋತಿ ಜಾತವೇದ ಮುನಿ ಗುರುಕುಲ ಜ್ಯೋತಿ ಕೂಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗ್ಗೆ ಬಸವನ ನಾಗಲಾಂಬಿಕೆಯ ಮಮತೆಯ ಜ್ಯೋತಿ ನಾಗಲಾಂಬಿಕೆಯ ಮಮತೆಯ ಜ್ಯೋತಿ ಮಹಾದೇವ್ಯಕ್ಕನ ಅರುಹಿನ ಜ್ಯೋತಿ ಚನ್ನ ಬಸವನ ಚಿನ್ಮಯ ಜ್ಯೋತಿ ಸಿದ್ಧರಾಮನ ಶ್ರದ್ಧೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗ್ಗೆ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಬಲದೇವರ ಸರ ಒಲವಿನ ಜ್ಯೋತಿ ಬಿಜ್ಜಳ ರಾಜನ ಬಲಗೈ ಜ್ಯೋತಿ ಜ್ಯೋತಿ ಜಗವ ಬೆಳಗ್ಗೆ ಅಲ್ಲಮ ದೇವರ ಪ್ರೀತಿಯ ಜ್ಯೋತಿ ಶರಣ ಶರಣೆಯರ ಮಂಗಲ ಜ್ಯೋತಿ ಕಲ್ಯಾಣಪುರದ ಕ್ರಾಂತಿಯ ಜ್ಯೋತಿ ಸಮತೆಯ ಸಾರಿದ ಶಾಂತಿಯ ಜ್ಯೋತಿ ಜ್ಯೋತಿ ಜಗವ ಬೆಳಗ್ಗೆ ಬಸವನ ಕಾಯಕ ಮಹಿಮೆಯ ಕಲಿಸಿದ ಜ್ಯೋತಿ ಆಯಕೆ ಮಿತಿಯನು ಹಾಕಿದ ಜ್ಯೋತಿ ಮೂಢರೂಢಿಗಳ ಅಳಿಸಿದ ಜ್ಯೋತಿ ಕೂಡಲ ಸಂಗನ ಕೂಡಿದ ಜ್ಯೋತಿ ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ. ಡಾಕ್ಟರ್ ಮಾಣಿಕ್ರಾವ್ ಧನಶ್ರೀರವರ ಪ್ರಶಸ್ತಿ ಪುರಸ್ಕಾರಗಳು ಹಾಗೂ ಅವರ ಅಳಿಯರಾದ ಶಿವಶರಣಪ್ಪನವರು ದತ್ತಿ ಉಪನ್ಯಾಸದ ಬಗ್ಗೆ ಹೇಳಿರುವ ಮಾತುಗಳನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.
ಶಿಕ್ಷಕ ಬಂಧುಗಳೇ, ಶ್ರಾವಣ